ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಪ್ರಾರ್ಥನೆಯೊಡನೆ ಈ ದೇವರ ವಾಕ್ಯಕ್ಕೆ ನಮ್ಮ ಪ್ರಯಾಣವನ್ನ ಬೆಳೆಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂತ ನಮ್ಮ ಪರಲೋಕದ ತಂದೆ ಆದ ದೇವರೇ, ಮತ್ತೊಂದು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಸಾನ್ನಿಧ್ಯವನ್ನ ಬಯಸಿ ಬಂದಿರುವಂತ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸ್ತೇನೆ ಹಾಗೂ ನಿಮ್ಮನ್ನ ಸ್ತುತಿಸ್ತೇನೆ. ನಿನ್ನ ಜೀವವುಳ್ಳ ವಾಕ್ಯಗಳು ಸ್ವಾಮಿ, ಕೇಳುವಂತ ಮಕ್ಕಳಿಗೂ ಹೇಳುವಂತ ನನಗೂ ನಿನ್ನ ಆತ್ಮನ ಸಹಾಯ ಕೊಟ್ಟು ನಡೆಸಿ ಎಂಬುದಾಗಿ ಬೇಡ್ಕೊಳ್ತಾ, ಪ್ರಾರಂಭದಿಂದ ಅಂತ್ಯದವರೆಗೂ ನಿನ್ನ ಸಾನ್ನಿಧ್ಯವನ್ನ ಕೊಟ್ಟು ನಮ್ಮನ್ನ ನಡೆಸಿ ನಿನ್ನ ವಾಕ್ಯದಲ್ಲಿ ಬೆಳೆಸಿ ಎಂಬುದಾಗಿ ಬೇಡ್ಕೊಳ್ತಾ, ಎಲ್ಲವೂ ನಿನ್ನ ನಾಮದ ಮಹಿಮೆಗಾಗಿ ನಡೆಯುವಂತೆ ಸಹಾಯಿಸಿ ನಮ್ಮನ್ನ ನಾವು ತಗ್ಗಿಸ್ಕೊಳ್ತಾ ನಿಮ್ಮ ನಾಮವನ್ನ ಹೆಚ್ಚಿಸ್ತಾ ಈ ಎಲ್ಲಾ ಪ್ರಾರ್ಥನೆಯನ್ನ ನಮ್ಮ ಕರ್ತನು, ರಕ್ಷಕನು, ಒಡೆಯನು, ದೇವರಾದ ಯೇಸು ಕ್ರಿಸ್ತನ ಒಂದೇ ಹೆಸರು ಪ್ರಾರ್ಥಿಸಿ ಬೇಡುತ್ತೇವೆ ತಂದೆ, ಆಮೆನ್. ಕೇಳಿಸ್ತಾ ಇದೆಯಾ ಸಿಸ್ಟರ್? ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆಯನ್ನ ತಿಳಿಸ್ತೇನೆ. ಈ ಸಮಯವನ್ನ ಕೊಟ್ಟಂತ ಸೃಷ್ಟಿಕರ್ತನಾದಂತ ದೇವರಿಗೂ ಕೂಡ ನನ್ನ ಪ್ರೀತಿಯ ವಂದನೆಯನ್ನ ತಿಳಿಸ್ತಾ, ಈ ಅವಕಾಶವನ್ನ ಮಾಡಿಕೊಟ್ಟಂತ ನಮ್ಮ ಸಭಾ ಹಿರಿಯರು, ಪಾಲಕರು, ಸಹೋದರ ರಾಮ ಅವರಿಗೂ ಕೂಡ ನನ್ನ ಪ್ರೀತಿಯ ವಂದನೆಯನ್ನ ತಿಳಿಸ್ತಾ, ಇಲ್ಲಿ ಕೂಡಿ ಬಂದಿರುವಂತ ನನ್ನ ಎಲ್ಲಾ ಪ್ರಿಯ ಸಹೋದರ ಸಹೋದರಿಯರಿಗೂ ಕೂಡ ನನ್ನ ವಂದನೆಯನ್ನ ತಿಳಿಸ್ತೇನೆ. ಇವತ್ತು ನಿಮ್ಮೊಟ್ಟಿಗೆ ಮಾತನಾಡ್ಬೇಕೆಂಬುದಾಗಿ ಬಯಸಿರುವಂತ ಅಂಶದ ಹೆಸರು, ಭೂಲೋಕದಲ್ಲಿ ದೇವರ ಸಾನ್ನಿಧ್ಯ ಎಲ್ಲಿದೆ ಎಂಬುವ ಒಂದು ಅಂಶವನ್ನ ಮಾತನಾಡ್ಬೇಕೆಂಬುದಾಗಿ ಬಯಸ್ತೇನೆ. ನಾವೆಲ್ಲರೂ ವಿದ್ಯಾರ್ಥಿಗಳಾಗಿ ದೇವರ ಮಕ್ಕಳಾಗಿ ಧ್ಯಾನ ಮಾಡುತ್ತಾ ಆತನ ನಾಮವನ್ನ ನಾವು ಘನಪಡಿಸೋಣ. ಮೊದಲನೆಯದಾಗಿ ಸತ್ಯವೇದದಲ್ಲಿ 3 ರೀತಿಯ ದೇವರ ಸಾನ್ನಿಧ್ಯವನ್ನ ನಾವು ನೋಡ್ತೇವೆ. ಈ ಭೂಲೋಕದಲ್ಲಿ ದೇವರು 3 ಕಾಲಘಟ್ಟದಲ್ಲಿ ತನ್ನ ಸಾನ್ನಿಧ್ಯವನ್ನ ಮನುಷ್ಯನ ಹೃದಯಕ್ಕೆ ಪ್ರಕಟಪಡಿಸಿದನೆ. ಈ ರೀತಿ ಪ್ರಕಟ ಆಗಿರುವಂತ ದೇವರ ಸಾನ್ನಿಧ್ಯವನ್ನ ಗ್ರಹಿಸಿ ಆ ವಾಕ್ಯಗಳನ್ನ ಧ್ಯಾನಿಸಿ ದೇವರ ಸಾನ್ನಿಧ್ಯ ನಮಗೆ ಎಷ್ಟು ಮುಖ್ಯ ಎಂಬುದನ್ನ ನಾವು ತಿಳ್ಕೊಳ್ಳೋಣ. ಉದಾಹರಣೆಗೆ ಎಫೆಸ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ಅಧ್ಯಾಯ 10-11ನೇ ವಾಕ್ಯವನ್ನು ನೋಡುವಾಗ ಇಲ್ಲಿ ಪೌಲನು ದೇವರ ಸಾನ್ನಿಧ್ಯಕ್ಕೆ ಸೇರುವಂತ ತನ್ನ ಭಕ್ತರು ಹೇಗಿರ್ತಾರೆ ಈ ಭೂಲೋಕದಲ್ಲಿ ಎಂಬುದಾಗಿ ಬರೀತಾ ಇದ್ದಾನೆ. ಎಫೆಸ ಬರೆದ ಪತ್ರಿಕೆ 3:10 ಒಂದು ಸಾರಿ ಓದೋಣ. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದ್ದನು. ದೇವರ ಸಾನ್ನಿಧ್ಯ ಸೇರುವುದಕ್ಕೆ ನಮಗಿರುವ ಭರವಸೆಯುಳ್ಳ ಧೈರ್ಯವು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ಆತನಲ್ಲಿಯೇ ನಮಗೆ ಉಂಟಾಯಿತು ಎಂಬುದಾಗಿ ಪೌಲನು ಬರೀತಾ ಇದ್ದಾನೆ. ಇವತ್ತು ದೇವರ ಸಾನ್ನಿಧ್ಯದಲ್ಲಿ ಸೇರುವುದಕ್ಕೆ ಇಲ್ಲ, ದೇವರ ಸಾನ್ನಿಧ್ಯವನ್ನ ಗ್ರಹಿಸುವುದಕ್ಕೆ ನಮಗಿರುವಂತ ಧೈರ್ಯ ಏನಂದ್ರೆ ಕ್ರಿಸ್ತನ ಮೇಲಿಟ್ಟಿರುವಂತ ನಂಬಿಕೆಯೇ ಆಧಾರ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. 10ನೇ ವಾಕ್ಯದಲ್ಲಿ ನೋಡುವಾಗ ತಂದೆಯಾದ ದೇವರು ಸಮಸ್ತವನ್ನ ಸೃಷ್ಟಿ ಮಾಡಿರುವಂತ ಸೃಷ್ಟಿಕರ್ತನು ಸಂಕಲ್ಪ ಏನು ಎಂಬುದನ್ನ ಪೌಲನ ಮೂಲಕ ಬರೆಸ್ತಾ ಇದ್ದಾನೆ. ಅದೇನಂದ್ರೆ ದೇವರ ಜ್ಞಾನ ಕ್ರೈಸ್ತ ಸಭೆಯ ಮೂಲಕ. ಯಾರ ಮೂಲಕ? 10ನೇ ವಾಕ್ಯದಲ್ಲಿ ನೋಡ್ತೀವಿ, ದೇವರು ನಮ್ಮ ಕರ್ತನಾದ ಯೇಸುವಿನಲ್ಲಿ ಅನಾದಿ ಕಾಲದಲ್ಲಿ ಪ್ರಾರಂಭದಲ್ಲಿ, ಕಾಲವೇ ಪ್ರಾರಂಭ ಆಗುವುದಕ್ಕಿಂತ ಮುಂಚೆ ನಿತ್ಯತ್ವದಲ್ಲಿ ಮಾಡಿದ ಸಂಕಲ್ಪ ಅದೇನಂದ್ರೆ ನಾನಾ ವಿಧವಾದ ಜ್ಞಾನ. ಇವತ್ತು ಈ ಭೂಲೋಕದಲ್ಲಿ
ದೈವ ಜ್ಞಾನವನ್ನ ಹೊಂದಿರುವಂತ ಯಾವುದಾದ್ರೂ ಒಂದು ಪುಸ್ತಕ ಇದ್ರೆ ಎಂಬುದಾಗಿ ಅನೇಕರು ಹೇಳ್ಬೋದು. ಆದ್ರೆ ದೇವರ ಸಾನ್ನಿಧ್ಯದ ಪರಿಚಯ ಮಾಡಿಕೊಡುವಂತ ಪುಸ್ತಕ ನಮ್ಮ ಕೈಲಿರುವಂತ ಈ ದೈವ ಗ್ರಂಥ. ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ದೈವ ಜ್ಞಾನ, ನಾನಾ ವಿಧವಾದಂತ ಜ್ಞಾನ ಯಾರ ಮೂಲಕ? ಈಗ ಕ್ರೈಸ್ತ ಸಭೆಯ ಮೂಲಕ. ಯಾರಿಗೆ ಗೊತ್ತಾಗ್ಬೇಕು? ಪರಲೋಕದಲ್ಲಿರುವ ರಾಜತ್ವಗಳಿಗೂ, ಪರಲೋಕದಲ್ಲಿರುವ ಅಧಿಕಾರಿಗಳಿಗೂ ಕ್ರೈಸ್ತ ಸಭೆಯ ಮೂಲಕ ದೈವ ಜ್ಞಾನ, ದೇವರ ಯೋಚನೆ, ಅನಾದಿ ಕಾಲದ ಸಂಕಲ್ಪ ಗೊತ್ತಾಗ್ಬೇಕು ಎಂಬುದಾಗಿ ಬಯಸ್ತಾ ಇದೆ. ಹಾಗಾಗಿ ಸಭೆ ಅಂದ್ರೆ ನಾವೆಲ್ಲರೂ ಈಗ ಇಲ್ಲಿ ಸೇರಿರುವಂತ ನಾವೆಲ್ಲರನ್ನ ಒಟ್ಟುಗೂಡಿಸಿದಾಗ ಸಭೆ. ನಮಗಿರುವಂತ ಆ ಸಾನ್ನಿಧ್ಯದಲ್ಲಿರುವ ಜ್ಞಾನ ಏನು ಎಂಬುದಾಗಿ ಪೌಲನು ಹೇಳುವಾಗ, ನಾವು ದೈವ ಜ್ಞಾನವನ್ನ ಈ ಲೋಕಕ್ಕೆ ಪರಿಚಯ ಮಾಡುವವರು ಎಂಬುದಾಗಿ. ಓಕೆ, ಇವಾಗ ನಾವು 3 ರೀತಿಯ ಸಾನ್ನಿಧ್ಯವನ್ನ ಈ ಭೂಲೋಕದಲ್ಲಿ ಭಕ್ತರು ಅನುಭವಿಸಿದ್ದನ್ನು, ಆ ಭಕ್ತರು ಕಳೆದುಕೊಂಡದ್ದನ್ನು ಧ್ಯಾನ ಮಾಡೋಣ. ಮೊಟ್ಟ ಮೊದಲನಾಗಿ ದೇವರ ಸಾನ್ನಿಧ್ಯ. ಒಂದು ಉದಾಹರಣೆ ಕೊಡ್ತೇನೆ. ಒಂದು ತಾಯಿ ಮಗುವಿನ ಸಂಬಂಧ. ಶಾಲೆಯ ಒಳಗಡೆ ಇರುವಂತ ಮಗು, ಶಾಲೆಯ ಹೊರಗಡೆ ಇರುವಂತ ಮಗು, ತಾಯಿ ತನ್ನ ಮಗು ಹೊರಗಡೆ ಬಂದು ಆ ತಾಯಿಯ ಸಾನ್ನಿಧ್ಯ ಅಂದ್ರೆ ತನ್ನ ಪ್ರಸನ್ನತೆ ಒಳಗಡೆ ಸೇರ್ಬೇಕೆಂಬುದಾಗಿ ತಾಯಿ ಬಯಸ್ತಾ ಇರ್ತಾಳೆ. ಯಾವಾಗ ಸಮಯ ಆಗುತ್ತೋ, ಯಾವಾಗ ಮಗು ಬರುತ್ತೋ, ಯಾವಾಗ ಮಗು ನನ್ನ ಬಂದು ಅಮ್ಮ ಎಂಬುದಾಗಿ ಕರೆದು ಅಪ್ಪಿಕೊಳ್ತೋ ಎಂಬುದಾಗಿ ಒಂದು ತಾಯಿಯ ಹೃದಯ ಬಯಕೆಯನ್ನ ಪಡುತ್ತೆ, ಇಲ್ಲ ಆಸೆಯನ್ನ ಪಡುತ್ತೆ. ಅದೇ ರೀತಿ ಶಾಲೆ ಒಳಗಡೆ ಇರೋ ಮಗು ಯಾವಾಗ ಸಮಯ ಬರುತ್ತೋ, ಯಾವಾಗ ಶಾಲೆಯ ಗಂಟೆ ಮೊಳಗುತ್ತೋ, ನಾನು ಯಾವಾಗ ಆಚೆ ನಮ್ಮ ತಾಯಿ ಹತ್ರ ಹೋಗಿ ಆಕೆಯನ್ನು ತಬ್ಬಿಕೊಳ್ತೇನೋ ಎಂಬುದಾಗಿ ಬಯಸ್ತಾಳೆ. ಈ ತಾಯಿ ಮಗುವಿನ ಸಂಬಂಧ ನಮಗೆ ಅರ್ಥ ಆದ್ರೆ, ಆ ಉನ್ನತ ಲೋಕದಲ್ಲಿ ಮಹಾಮಹಿಮೆಯಲ್ಲಿ ಘನತೆಯಲ್ಲಿ ಸೆರಾಫಿಗಳ ಮಧ್ಯದಲ್ಲಿ ಪರಿಶುದ್ಧನು 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 ಎಂಬುದಾಗಿ ಕರೆಯುತ್ತಾ, ಕೆರೋಬಿಗಳು ಆತನ ಸಾನ್ನಿಧ್ಯವನ್ನ ಒತ್ತು ಬರುವಂತ ದೂತರಾಗಿ ಆತನನ್ನ ಸೇವಿಸುತ್ತಾ, ಸಕಲ ಕೋಟ್ಯಾನುಕೋಟಿ ದೇವದೂತರು ಪರಿಶುದ್ಧನು ಪರಿಶುದ್ಧನು ಎಂಬುದಾಗಿ ಆತನ ಪಾದದ ಮುಂದೆ ಮುಗಿತಾ ಇರುವಾಗ, ಆತನ ಸಾನ್ನಿಧ್ಯವನ್ನ ಗ್ರಹಿಸುವುದಕ್ಕೆ ಇವತ್ತು ಮಕ್ಕಳಾಗಿ ನಾವು ಎಷ್ಟರವರು ಎಂಬುದಾಗಿ ಕೂಡ ನಾವು ಪ್ರಶ್ನೆ ಹಾಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಸತ್ಯವೇದವನ್ನ ನಾವು 2 ದೃಷ್ಟಿಕೋನದಲ್ಲಿ ನೋಡ್ಕೊಂಡು ಹೋಗ್ಬೇಕು. ಒಂದು ಚರಿತ್ರೆ, ಮತ್ತೊಂದು ಆತ್ಮಿಕ ಚರಿತ್ರೆ. ಇದು ಆತ್ಮೀಯ ಚರಿತ್ರೆ. ನಾವು ಅನೇಕ ಸಾರಿ ಮನುಷ್ಯನನ್ನ ದೇವರು ಯಾಕೆ ಉಂಟು ಮಾಡಿದನು ಎಂಬುದಾಗಿ ಪ್ರಶ್ನೆ ಆಗ್ತೇವೆ. ಅದೇ ದೇವರು ಮನುಷ್ಯನನ್ನ ಯಾಕೆ ಆಚೆ ದೊಬ್ಬಲ್ಪಟ್ಟನು ಎಂಬುದಾಗಿ ಪ್ರಶ್ನೆ ಆಗ್ತೇವೆ. ಒಂದು ಚರಿತ್ರೆಯ ಪ್ರಕಾರ ದೇವರನ್ನ ನಿನ್ನ ಸಾನ್ನಿಧ್ಯದಿಂದ ನಮ್ಮನ್ನ ಯಾಕೆ ಆಚೆ ಆಗ್ತೇ ಎಂಬುದಾಗಿ ಕೇಳ್ತೇವೆ. ಆದ್ರೆ ಆತ್ಮಿಕ ದೃಷ್ಟಿಕೋನದಲ್ಲಿ ನೋಡುವಾಗ ದೇವರು ಆ ಮನುಷ್ಯನನ್ನೇ ಹುಡುಕಿ ಅಂತ ಕೋಟ್ಯಾನುಕೋಟಿ ದೇವದೂತರ ಆರಾಧನೆಯನ್ನ ತ್ಯಜಿಸಿ ಈ ಭೂಲೋಕದ ಒಳಗೆ, ಕಾಲದ ಒಳಗೆ, ಕಾಲ ಪ್ರಾರಂಭದ ಒಳಗೆ ತನ್ನ ಸಾನ್ನಿಧ್ಯವನ್ನ ಕೊಟ್ಟ ಚರಿತ್ರೆಯನ್ನು ನಾವು ಇವತ್ತು ನೋಡ್ತೇವೆ. ಮೊಟ್ಟ ಮೊದಲನೇದಾಗಿ ದೇವರ ಸಾನ್ನಿಧ್ಯ ಮನುಷ್ಯನನ್ನ ಹುಡುಕಿ ಈ ಭೂಲೋಕಕ್ಕೆ ಬಂದ ಚರಿತ್ರೆ. ಸೃಷ್ಟಿಕರ್ತನೇ ಈ ಚರಿತ್ರೆಯ ಒಳಗೆ ಚರಿತ್ರೆಯಾಗಿ ಬಂದಂತ ಚರಿತ್ರೆ, ನಮ್ಮ ಕೈಯಲ್ಲಿರುವಂತ ಈ ಸತ್ಯವೇದದ ಚರಿತ್ರೆ. ಮೊಟ್ಟ ಮೊದಲ ಚರಿತ್ರೆಯನ್ನ ನೋಡುವಾಗ ನಾವು ಕೊರಿಂಥ ಬರೆದ ಪತ್ರಿಕೆಯಲ್ಲಿ 11ನೇ ಅಧ್ಯಾಯ, ಕೊರಿಂಥ ಬರೆದ ಪತ್ರಿಕೆ 11ನೇ ಅಧ್ಯಾಯ 7ನೇ ವಾಕ್ಯ. 1 ಕೊರಿಂಥ ಬರೆದ ಪತ್ರಿಕೆ 11ನೇ ಅಧ್ಯಾಯ 7ನೇ ವಾಕ್ಯ. ಪುರುಷನು ದೇವರ ಪ್ರತಿರೂಪ. ಮೊಟ್ಟ ಮೊದಲ ಸಾನ್ನಿಧ್ಯ ಎದೇನ್ ಸೀಮೆಯಲ್ಲಿ
ಪ್ರತ್ಯೇಕವಾಗಿ ಒಂದು ತೋಟವನ್ನ ರೂಪಿಸಿ ಆ ತೋಟದಲ್ಲಿ ತನ್ನ ಸಾನ್ನಿಧ್ಯವನ್ನ ಕೊಟ್ಟು, ತನ್ನ ಪ್ರಸನ್ನತೆಯನ್ನ ಕೊಟ್ಟು, ತನ್ನ ಪ್ರಭಾವವನ್ನ ಇಟ್ಟು, ಮೊಟ್ಟ ಮೊದಲ ಮನುಷ್ಯನ ಜೊತೆಯಲ್ಲಿ ತನ್ನ ಸಾನ್ನಿಧ್ಯವು ಇರಬೇಕೆಂಬುದಾಗಿ ಬಯಸಿದಂತ ಚರಿತ್ರೆ. ಆ ಮನುಷ್ಯನನ್ನ ಹೇಗೆ ಸೃಷ್ಟಿ ಮಾಡ್ತಾ ಇದೆ ದೇವರು? ಇಲ್ಲ, ಆ ಮನುಷ್ಯನು ಯಾವ ರೀತಿ ಇದ್ದಾನೆ ಎಂಬುದಾಗಿ ಪೌಲನು ಕೊರಿಂಥ ಬರೆದ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ, ಪುರುಷನು ದೇವರ ಪ್ರತಿರೂಪ. ನಾವು ಅನ್ಕೊಳ್ತೇವೆ ನಮ್ಮ 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 ಸ್ಥಾನ ಏನು ಅಂತ. ಇದೇನ್ ತೋಟದಲ್ಲಿ ಮಣ್ಣಿನಿಂದ ಮನುಷ್ಯನನ್ನ ಉಂಟು ಮಾಡಿ ದೇವರು, ಮಣ್ಣಿನಿಂದ ಮನುಷ್ಯನನ್ನ ಉಂಟು ಮಾಡಿ ದೇವರು. ನಮ್ಮ ದೇಹ ಮಣ್ಣಿನಿಂದ ಸೃಷ್ಟಿಯಾಗಿರಬಹುದು, ಆದ್ರೆ ದೇವರ ಆ ಪ್ರತಿರೂಪ, ಆ ಮನುಷ್ಯನ ಪ್ರತಿರೂಪ ಯಾವ ರೀತಿ ಇದೆ ಅಂತ ಪೌಲನು ಬರೀತಾ ಇದ್ದಾನೆ ಅಲ್ಲಿ ಅಂದ್ರೆ, ಅದು ದೇವರ ಪ್ರತಿರೂಪ ಪುರುಷನು. ಅಂದ್ರೆ ಮೊಟ್ಟ ಮೊದಲ ಆದಾಮನು ದೇವರ ಪ್ರತಿರೂಪವಾಗಿ, ದೇವರ ನೆರಳಾಗಿ, ದೇವರ ರಾಯಭಾರಿಯಾಗಿ, ದೇವರ ರಾಜದಂಡವಾಗಿ, ದೇವರ ಮಗನಾಗಿ, ಆ ಮಹಾರಾಜನ ಮಗನಾಗಿ, ತೀರ್ಪು ಕೊಡುವಂತ ನ್ಯಾಯಾಧಿಪತಿಯಾಗಿ, ಎದೇನ್ ವನದಲ್ಲಿ ಒಂದು ಗುರುತಿನ ಫಲಕವಾಗಿ, ದೇವರ ಸಾನ್ನಿಧ್ಯವನ್ನ ಸವಿಯುವಂತ ಕೂಸಾಗಿ, ಒಂದು ನೀತಿಯ ವೃಕ್ಷವಾಗಿ ಆ ಎದೇನು ವನದ ಒಳಗಡೆ ದೇವರು ಕಳಿಸ್ತಾ ಇದೆ. ಏನಕ್ಕೆ? ತನ್ನ ಪ್ರಸನ್ನತೆಯನ್ನ, ತನ್ನ ಸಾನ್ನಿಧ್ಯವನ್ನ ಆತನಲ್ಲಿ ಕೊಟ್ಟು ದೇವರು ಮನುಷ್ಯನೊಟ್ಟಿಗೆ ವಾಸ ಮಾಡಬೇಕೆಂಬುದಾಗಿ ಬಯಸಿ, ಆ ಎದೇನ್ ವನದಲ್ಲಿ ತನ್ನ ಮಗುವಿನ ಜೊತೆಯಲ್ಲಿ ಪ್ರಯಾಣ ಮಾಡಬೇಕೆಂಬುದಾಗಿ ದೇವರು ಬಯಸಿ ಮೊಟ್ಟ ಮೊದಲ ಸಾನ್ನಿಧ್ಯವನ್ನ ಆ ಎದೇನ್ ತೋಟದಲ್ಲಿ ಇಡ್ತಾ ಇದೆ. ಇವತ್ತು ಸಭೆಯಾಗಿ ನಾವು ವಾರ ವಾರ ಸೇರ್ತೇವೆ, ಈ ರೀತಿ ಗೂಗಲ್ ಅಲ್ಲಿ ಸೇರ್ತೇವೆ. ಇದನ್ನ ನಾವು ಕಮ್ಮಿಯಾಗಿ ಚಿಂತೆ ಮಾಡಬಾರದು. ಇದು ಕೂಡ ದೇವರ ಸಾನ್ನಿಧ್ಯ ಇರುವಂತ ಜಾಗ. ನಾವು ವಾರಕ್ಕೆ ಮೊದಲ ದಿನ ಆ ಸಭೆಯ ಒಳಗಡೆ ನಾವೆಲ್ಲ ಸೇರುವಾಗ, ಸೇರುವುದಕ್ಕಿಂತ ಮುಂಚೆ ಅದು ಕಟ್ಟಡ, ಸೇರಿದ ನಂತರ ಅದು ದೇವರ ಸಾನ್ನಿಧ್ಯ, ತನ್ನ ಮಕ್ಕಳ ಸಾನ್ನಿಧ್ಯ ಇರುವಂತ ಜಾಗ. ಇದೇ ರೀತಿ ಎದೇನ್ ತೋಟದಲ್ಲಿ ದೇವರು ಮೊಟ್ಟ ಮೊದಲ ದೇವರ ಸಾನ್ನಿಧ್ಯವನ್ನ ಭೂಲೋಕದಲ್ಲಿ ಸ್ಥಾಪಿಸಿದರು. ಕಾರಣ ಏನು? ಕಾರಣ ಇಷ್ಟೊತ್ತು ನೋಡಿದ್ವಿ. ಎದೇನ್ ತೋಟದೊಳಗೆ ಇರುವ ಮನುಷ್ಯನ ಸ್ಥಾನ, ಆತನು ನ್ಯಾಯಾಧಿಪತಿಯಾಗಿ, ಬರೀ ನ್ಯಾಯಾಧಿಪತಿ ಅಲ್ಲ, ನೀತಿಯ ನ್ಯಾಯಾಧಿಪತಿಯಾಗಿ ರಾಜದಂಡವನ್ನ ಹಿಡಿದು ಎದೇನು ವನವನ್ನ ಕಾಯ್ದು ದೇವರ ಸಾನ್ನಿಧ್ಯದಲ್ಲಿ ನೀತಿ ವೃಕ್ಷವಾಗಿ ಬೆಳಿಬೇಕೆಂಬುದಾಗಿ ದೇವರ ಬಯಕೆ. ಆದ್ರೆ ಮೊಟ್ಟ ಮೊದಲ ಮನುಷ್ಯ ಏನು ಮಾಡ್ದ? ಆದಿಕಾಂಡದಲ್ಲಿ ನಾವು 1-2 ವಾಕ್ಯಗಳನ್ನ ನೋಡೋಣ. ಅಲ್ಲಿನ ಚರಿತ್ರೆ ಎಷ್ಟೋ ಸಾರಿ ಕೇಳಿದೀವಿ, ಇನ್ನೊಂದ್ ಸಾರಿ ನಾವು ಓದೋಣ. ಆದಿಕಾಂಡ 3ನೇ ಅಧ್ಯಾಯ 8ನೇ ವಾಕ್ಯ. ಆದಿಕಾಂಡ 3ನೇ ಅಧ್ಯಾಯ 8ನೇ ವಾಕ್ಯ. ತರುವಾಯ ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು. 3ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಮೋಶೆ ಭಕ್ತನು ಚರಿತ್ರೆಯನ್ನ ದೃಷ್ಟಿಕೋನದಲ್ಲಿ ನೋಡ್ತಾ, ಚರಿತ್ರೆಯಾಗಿ ಬರೆದಂತ ಭಕ್ತನಲ್ಲ ಆತನು. ಆದಿಕಾಂಡವನ್ನ ಸಿನಾಯಿ ಪರ್ವತದ ಮೇಲೆ ದೇವರ ಮೇರೆಗೆ, ದೇವರ ಮಾತುಗಳ ಆಧಾರದ ಮೇಲೆಗೆ ರಚಿಸಿರುವಂತ ಈ ಪುಸ್ತಕ, ಮೋಶೆಯ ಆ ದರ್ಶನ ಕಾಣಿಸ್ತಾ ಇದೆ. ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದಲ್ಲಿ ಏನ್ ಮಾಡ್ತಾ ಇದ್ದಾನೆ? ಸಂಚಾರ ಮಾಡ್ತಾ ಇದ್ದಾನೆ. ಸಂಚಾರ ಅಂದ್ರೆ ಏನು? ಮನುಷ್ಯನ ಒಟ್ಟಿಗೆ ಓಡಾಡ್ತಾ ಇದ್ದಾನೆ. ತನ್ನ ಸಾನ್ನಿಧ್ಯವನ್ನ ಮನುಷ್ಯನ ಜೊತೆಯಲ್ಲಿ ಇಟ್ಟಿದ್ದಾನೆ. ಮನುಷ್ಯನ ಸ್ನೇಹವನ್ನ, ಪ್ರೀತಿಯನ್ನ ದೇವರು ಬಯಸ್ತಾ ಇದ್ದಾನೆ. ನೋಡ್ರಿ, ನಾವು ನಮ್ಮ ದೇವರು ಪ್ರೀತಿ ಸ್ವರೂಪನು ಅಂತೀವಿ. ಹೇಗೆ? ಯಾಕಂದ್ರೆ ನಮ್ಮ ದೇವರು ಮೊದಲ ಮನುಷ್ಯನಿಂದ ಹಿಡಿದು ಕೊನೆ ಮನುಷ್ಯನವರೆಗೂ ಮನುಷ್ಯನ ಜೊತೆಯಲ್ಲಿರ್ಬೇಕೆಂಬುದಾಗಿ ಆಸೆ ಪಡುವಂತ ದೇವರು. ಇಲ್ಲಿ ಆದಾಮನೊಟ್ಟಿಗೆ ದೇವರು ತನ್ನ ಸಾನ್ನಿಧ್ಯವನ್ನ ಕೊಟ್ಟು, ತನ್ನ ಪ್ರೀತಿಯನ್ನ ಕೊಟ್ಟು, ತನ್ನ ಮಮತೆಯನ್ನ ಕೊಟ್ಟು,
ಆತನನ್ನ ಅರಸನಾಗಿ ನೇಮಿಸಿ ತನ್ನ ಇರುವಿಕೆಯನ್ನ ಆತನ ಜೊತೆಯಲ್ಲಿ ಇಟ್ರು ಮನುಷ್ಯನು ಆ ಸಾನ್ನಿಧ್ಯವನ್ನ ಉಳಿಸ್ಕೊಂಡ ಇಲ್ಲ. ಕಾರಣ ಪಾಪ. ನಾವು ಆದಿಕಾಂಡ, ಆತನ ಸ್ಥಿತಿ ಬದಲಾಯಿತು. ಆದಿಕಾಂಡ 3ನೇ ಅಧ್ಯಾಯ, ಆದಿಕಾಂಡ 3ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ಕ್ಷಮಿಸಿ 23ನೇ ವಾಕ್ಯ, 23ನೇ ವಾಕ್ಯ. ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕೆ ಅವನನ್ನು ಏದೇನ್ ತೋಟದಿಂದ ಹೊರಡಿಸಿ ಬಿಟ್ಟನು. ಹಾ, ಯಾವಾಗ ದೇವರು ತನ್ನ ಸಾನ್ನಿಧ್ಯದಿಂದ ಮನುಷ್ಯನು ದೂರ ಹೋಗ್ಬೇಕು, ಕಾರಣ ಏನು? ದೇವರು ಯಾಕೆ ಆ ಆದಾಮನನ್ನ ಏದೇನ್ ತೋಟದಿಂದ ಹೊರಡಿಸ್ತಾ ಇದ್ದಾರೆ, ಆಚೆ ಕಳಿಸ್ತಾ ಇದ್ದಾರೆ, ಸೀಮೆ ಕಳಿಸ್ತಾ ಇದ್ದಾರೆ, ಏದೇನ್ ದೇಶಕ್ಕೆ ಕಳಿಸ್ತಾ ಇದ್ದಾರೆ? ಎಲ್ಲಿಂದ? ತೋಟದಿಂದ. ಯಾಕೆ ಕಳಿಸ್ತಾ ಇದ್ದಾರೆ? ಪಾಪ. ಅಲ್ಲಿ ಕಳಿಸುವಾಗ ದೇವರು ಹೇಳ್ತಾ ಇದೆ, ತನ್ನ ಸಾನ್ನಿಧ್ಯದಿಂದ ಹೊರಟು ಹೋಗ್ತಾ ಇರುವಂತ ಮನುಷ್ಯ ತನ್ನ ಪ್ರತಿರೂಪವಾಗಿ, ತನ್ನ ಪ್ರತಿಬಿಂಬವಾಗಿ, ರಾಯಭಾರಿಯಾಗಿ, ರಾಜದಂಡವನ್ನ ಹಿಡಿದು ಅರಸನಾಗಿ ಎದೆ ತೋಟವನ್ನ ಕಾಯ್ಬೇಕಾದಂತ ನ್ಯಾಯಾಧಿಪತಿ ಪಾಪವನ್ನ ಅಂಟಿಸಿಕೊಂಡಾಗ ದೇವರ ಸಾನ್ನಿಧ್ಯದಿಂದ ದೂರ ಹೋಗ್ತಾ ಇದ್ದಾನೆ. ಆ ತೋಟದ ಬಾಗಿಲಿನ ದಾಟ್ತಾ ಇದ್ದಾನೆ. ನಾವು ಬೆಳಗ್ಗೆ ಉದಾಹರಣೆಗೆ ಈಗ ನೋಡಿದ್ವಲ್ಲ, ಮಗು ತನ್ನ ತಾಯಿಯ, ಯಾವಾಗ ತನ್ನ ತಾಯಿ ಗೇಟ್ ಹತ್ರ ಇದ್ರೆ ನಾನು ಹೋಗಿ ಸೇರ್ಬೇಕೆಂಬುದಾಗಿ ಒಂದು ಮಗು ಬಯಸುತ್ತೋ, ಒಂದು ತಾಯಿ ಹೇಗೆ ತನ್ನ ಮಗು ಶಾಲೆಯಿಂದ ಹೊರಗಡೆ ಬಂದು ನನ್ನನ್ನ ಅಪ್ಕೋಬೇಕೆಂಬುದಾಗಿ ತಾಯಿ ಬಯಸ್ತಾಳ್ದು, ಆದ್ರೆ ಇಲ್ಲಿ ನಮ್ಮ ಸೃಷ್ಟಿಕರ್ತನಾದಂತ ದೇವರ ಪ್ರತಿ ರೂಪದಲ್ಲಿ ಮನುಷ್ಯನನ್ನ ಸೃಷ್ಟಿ ಮಾಡಿದಂತ ದೇವರ ಸ್ಥಿತಿ ತನ್ನ ಮಗುವನ್ನ ಎದೆ ತೋಟದ ಬಾಗಿಲಿನಿಂದ ಆಚೆ ಕಳಿಸ್ತಾ ಇತ್ತು. ಈ ರೀತಿ ಈ ಭೂಲೋಕದ ಚರಿತ್ರೆಯಲ್ಲಿ ದೇವರ ಸಾನ್ನಿಧ್ಯ, ಮೊಟ್ಟ ಮೊದಲ ಸಾನ್ನಿಧ್ಯವನ್ನ ಇಟ್ಟ ದೇವರು ಆ ಮನುಷ್ಯನನ್ನ ಹೊರಗಡೆ ಕಳಿಸ್ತಾ ಇದೆ. ಕಾರಣ ಇಷ್ಟೇ, ಮನುಷ್ಯನು ಮಾಡಿದ ಪಾಪ, 2 ಅಕ್ಷರದ ಪಾಪ ಆತನ ಕುಟುಂಬವನ್ನ. ಕಾಯಿನನ ಸ್ಥಿತಿ ಕೂಡ 4ನೇ ಅಧ್ಯಾಯ 7ನೇ ವಾಕ್ಯ, ಆದಿಕಾಂಡ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಒಳ್ಳೆಯ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುತ್ತದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು, ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. 14ನೇ ವಾಕ್ಯ, ನೀನು ಈ ಹೊತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸುತ್ತೀಯಲ್ಲ, ನಿನ್ನ ಸಾನ್ನಿಧ್ಯವು ತಪ್ಪಿತು, ನಾನು ಲೋಕದಲ್ಲಿ ಅಲೆಯುವವನು ದೇಶಭ್ರಷ್ಟನು ಆಗಬೇಕಾಯಿತು. ಇದಲ್ಲದೆ ನನ್ನನ್ನು ಕಂಡ ಸಾಕು. ಇಲ್ಲಿ ಮೊಟ್ಟ ಮೊದಲ ಮನುಷ್ಯನು ಕೂಡ ಆ ಎದೇನ್ ವನದ ತೋಟದ ಮಾಲೀಕತ್ವವನ್ನು ಕಳೆದುಕೊಂಡು ಆಚೆ ಹೋದ. ಆದ್ರೆ ಆತನ ಕುಟುಂಬವೂ ಕೂಡ ಯಾವ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದೆ? ಕಾಯಿನನು ಕೂಡ ದೇವರ ಮಾತಿಗೆ ವಿಧೇಯನಾಗಿ, ದೇವರ ಪರವಾಗಿ, ದೇವರ ಜೊತೆಯಲ್ಲಿ ನಡಿಬೇಕಾದಂತ ಕಾಯಿನ್ ಜ್ಯೇಷ್ಠ ಪುತ್ರರಾಗಿ ಆತನ ಏನ್ ಮಾಡ್ತಾ ಇದ್ದಾನೆ? ಕೆಟ್ಟ ಕೆಲಸವನ್ನ ಮಾಡಿ ತಲೆ ಬೊಗ್ಗಿಸಿ, ದೇವರಲ್ಲಿ ಹೇಳ್ತಾ ಇದೆ, ಕಾಯಿನ್, ಪಾಪ ನಿನ್ನನ್ನ ಹಿಡಿಬೇಕೆಂಬುದಾಗಿ ಬಾಗಿಲಲ್ಲಿ ಕಾಯ್ತಾ ಇದೆ. ಕಾಯಿನ್, ನೀನ್ ಅದನ್ನ ಆಳ್ಬೇಕೆಂಬುದಾಗಿ ನಾನು ಬಯಸ್ತಾ ಇದ್ದೇನೆ, ಆದ್ರೆ ಅದು ನಿನ್ನನ್ನ ವಶ ಮಾಡ್ಕೊಳ್ಳೋದಕ್ಕೆ ಅದು ಕಾಯ್ತಾ ಇದೆ. ತನ್ನ ತಮ್ಮನನ್ನ ಕೊಂದು ದೇವರ ಮನುಷ್ಯನನ್ನ, ಅಲ್ಲಿ ನಾವು ಕಾಯಿನನ್ನು ನೋಡ್ತೇವೆ, ತನ್ನ ತಮ್ಮನನ್ನ ಕೊಂದು ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ. ತನ್ನ ತಮ್ಮನನ್ನ ಕೊಂದಾಗ ಕಾಯಿನನ ಪರಿಸ್ಥಿತಿ ಏನಾಗ್ತಾ ಇದೆ? 14ನೇ ವಾಕ್ಯದಲ್ಲಿ, ನಿನ್ನ ಸಾನ್ನಿಧ್ಯವು ತಪ್ಪಿತು, ನಿನ್ನ ಸಾನ್ನಿಧ್ಯವು ತಪ್ಪಿತು, ನಾನು ಭೂಲೋಕದಲ್ಲಿ ಅಲೆಯುವವನು ದೇಶ ಭ್ರಷ್ಟನು ಆಗಬೇಕಾಯಿತು. ಕಾಯಿನು ದೇವರ ಹತ್ರ ಹೇಳ್ತಾ ಇದ್ದಾನೆ, ಅಯ್ಯೋ ದೇವರೇ, ನಾನು ಮಾಡಿದಂತ ಈ ಪಾಪ, ನೀನು ಕೊಟ್ಟಂತ ಎಚ್ಚರಿಕೆಯ ಮಾತುಗಳನ್ನ ಕೇಳಿಸಿಕೊಳ್ಳದೆ ಹೋದಕ್ಕಾಗಿ ಬಂದಂತ ಸ್ಥಿತಿ ಏನಂದ್ರೆ, ನಿನ್ನ ಸಾನ್ನಿಧ್ಯ ತಪ್ಪಿ ಹೋಯಿತು. ನಿನ್ನ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೇನೆ. ಮೊದಲೇ ಆದಾಮ ಹೊರಗಡೆ ಬಂದಿದ್ದಾನೆ. ಇಲ್ಲಿ ಕಾಯಿನು ಅಲೆಯುವಂತ ಅಲೆಮಾರಿಯಾಗಿ
ಭೂಲೋಕವನ್ನ ಅಲೆಯುವಂತ ಅಲೆಮಾರಿಯಾಗಿ ದೇಶಭ್ರಷ್ಟನಾಗಿ ಆತನು ದೇವರ ಸಾನ್ನಿಧ್ಯವನ್ನ ಕಳೆದುಕೊಂಡ. ಮೊಟ್ಟ ಮೊದಲಾಗಿ ಈ ಭೂಲೋಕದಲ್ಲಿ ದೇವರ ಸಾನ್ನಿಧ್ಯ ಮೊದಲ ಕುಟುಂಬಕ್ಕೆ ಬಂದಂತ ಸ್ಥಿತಿ, ಮೊದಲ ಕುಟುಂಬಕ್ಕೆ ದೇವರು ಕೊಟ್ಟಂತ ಆದ್ಯತೆ, ಈ ಎರಡನ್ನ ನೋಡುವಾಗ ಭೂಲೋಕದಲ್ಲಿ ದೇವರು ಮನುಷ್ಯನ ಜೊತೆ ಇರಬೇಕು ಎಂಬುದಾಗಿ ಬಯಸ್ತಾ ಇರುವಂತ ಬಯಕೆ ಉಳ್ಳ ದೇವರು. ಎರಡನೇದಾಗಿ ಎರಡನೆಯ ತನ್ನ ಸಾನ್ನಿಧ್ಯವನ್ನ ದೇವರು ಪ್ರಕಟಪಡಿಸುತ್ತೆ. ವಿಮೋಚನ ಕಾಂಡ 25ನೇ ಅಧ್ಯಾಯ 8ನೇ ವಾಕ್ಯ. ವಿಮೋಚನ ಕಾಂಡ ನಾನು ಅವರ 8ನೇ ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ಮೋಶೆ, ನಾನು ಇಸ್ರಾಯೇಲರ ಮಧ್ಯದಲ್ಲಿ ವಾಸ ಮಾಡಬೇಕು. ಮೋಶೆ, ದೇವರು ಮೋಶೆಯ ಬಳಿ ಹೇಳ್ತಾ ಇರುವಂತದ್ದು, ಆದಾಮ್, ನೀನು ನನ್ನ ಪರವಾಗಿ, ನನ್ನ ಪ್ರತಿಬಿಂಬವಾಗಿ, ನನ್ನ ಪ್ರತಿರೂಪವಾಗಿ ರಾಜದಂಡವನ್ನ ಹಿಡಿದು ಏದೇನು ವನವನ್ನ ಕಾಯ್ಬೇಕು. ನಾನು ನಿನ್ನ ಜೊತೆ ಇರಬೇಕು. ಆದಾಮ್, ಅಲ್ಲಿ ಆದಾಮನಿಗೆ ಹೇಳಿದಂತ ಮಾತು, ಅಲ್ಲಿ ಕಳೆದುಕೊಂಡಂತ ದೇವರ ಸಾನ್ನಿಧ್ಯ, ದೇವರ ಜೊತೆ, ದೇವರ ಸಹವಾಸ, ದೇವರು ಭಕ್ತನ ಮೂಲಕ, ಮೋಶೆಯ ಮೂಲಕ ಕ್ರಿಸ್ತ ಪೂರ್ವ 1450 ಇಸ್ವಿ, ಅಂದ್ರೆ ಆಜುಬಾಜು, ತನ್ನ ಭಕ್ತರನ್ನ ಕರೆದು, ಮೋಶೆಯನ್ನ ಕರೆದು, ತನ್ನ ಹೃದಯದ ಬಯಕೆ ಏನಂತ ಹೇಳ್ತಾ ಇದೆ ಅಲ್ಲಿ? ಮೋಶೆ, ಮೋಶೆ, ನಾನು ನಿಮ್ಮ ಮಧ್ಯೆ ಇರಬೇಕು. ಮೋಶೆ, ಎದೇನ್ ತೋಟದಲ್ಲಿ ಜೊತೆ ಇದ್ದಂತ ದೇವರು ಈಗ ಮಧ್ಯ, ಮೋಶೆ ನಿಮ್ಮ ಮಧ್ಯದಲ್ಲಿ ನಾನು ವಾಸ ಮಾಡಬೇಕು. ಮೋಶೆ, ನನಗೊಂದು ಆಲಯವನ್ನ ಕಟ್ಟಿಸಬೇಕು, ಒಂದು ದೇವಸ್ಥಾನವನ್ನ ಕಟ್ಟಿಸಬೇಕು. ನಾನು ಅಲ್ಲಿ ನನ್ನ ಜನರೊಟ್ಟಿಗೆ ವಾಸ ಮಾಡ್ಬೇಕೆಂಬುದಾಗಿ ಬಯಸ್ತಾ ಇರುವಂತ ದೇವರು ನಮ್ಮ ದೇವರು. ಯಾವ ಏದೇನ್ ತೋಟದಿಂದ ಆದಾಮನ ಜೊತೆ ಕಳ್ಕೊಂತೋ, ಸಹವಾಸ ಕಳ್ಕೊಂತೋ, ಇಲ್ಲಿ ಮೋಶೆಯ ಮೂಲಕ ವ್ಯಕ್ತಪಡಿಸ್ತಾ ಇದೆ, ಮೋಶೆ, ನಾನು ನಿಮ್ಮ ಜೊತೆಯಲ್ಲಿರ್ಬೇಕು. ಮೋಶೆ, ನಂಗೊಂದು ಆಲಯ ಕಟ್ಟಿಸು, ಅಲ್ಲಿ ಅತಿ ಪರಿಶುದ್ಧ ಸ್ಥಳ, ಪರಿಶುದ್ಧ ಸ್ಥಳ, ಆವರಣ, ಅದಕ್ಕೆ ಆತ್ಮೀಯ ರೀತಿಯ ಅರ್ಥಗಳು, ಅಲ್ಲಿರುವಂತ ರೊಟ್ಟಿ, ಮೇಜು, ಧೂಪ, ಯಜ್ಞವೇದಿ, ಗಂಗಾಳ, ಇವನ್ನೆಲ್ಲ ಸ್ಥಾಪಿಸಿ ನನ್ನ ಸಾನ್ನಿಧ್ಯವನ್ನ ನೀವು ಗ್ರಹಿಸಬೇಕು ಎಂಬುದಾಗಿ ಮೋಶೆಯ ಬಳಿಯಲ್ಲಿ ದೇವರು ಹೇಳುವಂತ ವಾಕ್ಯ ಅದು. ನಾವಾಗಿದ್ರೆ ಏನ್ ಮಾಡ್ತಾ ಇದ್ವಿ? ದೇವ್ರ ಕಾಲಕ್ಕೆ ಬೀಳ್ತಾ ಇದ್ವಿ. ಅಲ್ಲಿ ಅವರು ಮಾಡಿದ್ರು, ಆದ್ರೆ ದೇವರನ್ನ ನೆನಪಿಸ್ಕೊಳ್ಳಿಲ್ಲ ಅವರು. ಏನು, 430 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ಅಲೆಮಾರಿ ಜೀವಿತ ಜೀವಿಸಿ ಅನೇಕ ಕಷ್ಟಗಳನ್ನ, ಬಾಧೆಗಳನ್ನ ಐಗುಪ್ತನ ಅರಸನ ಕೈಯಲ್ಲಿ ಅನುಭವಿಸಿದಂತ ಇಸ್ರಾಯೇಲ್ ಜನ ಆ 430 ವರ್ಷಗಳ ಆ ಯಾತನೆಯ ಜೀವಿತವನ್ನ ಅತೀ ಶೀಘ್ರದಲ್ಲಿ ಮುಗಿಸ್ಬಿಟ್ರು, ಮರ್ತೋದ್ರು. ದೇವಸ್ಥಾನ ಕಟ್ಟಿಸಿದ್ರು, ದೇವರು ಹೇಳಿದಂತ ಎಲ್ಲಾ ಮಾತುಗಳನ್ನ ಮಾಡಿದ್ರು, ಎಲ್ಲಾ ಕಾರ್ಯಗಳನ್ನ ಸ್ಥಾಪಿಸಿದ್ರು. ಆದ್ರೆ ಕಾಲ ಕ್ರಮೇಣ ಅವರು ದೇವರ ಸಾನ್ನಿಧ್ಯದಿಂದ ದೂರ ಹೋದ್ರು. ಅಲ್ಲಿ ಹೇಗೆ ತೋಟದಲ್ಲಿ ಆದಾಮ ಅವ್ವ ದೇವರ ಸಾನ್ನಿಧ್ಯವನ್ನ ಬಿಟ್ಟು ದೂರ ಹೋದ್ರು, ಇಲ್ಲಿ ಕಾಲಕ್ರಮೇಣವಾಗಿ ಇವರು ಕೂಡ ದೇವರ ಸಾನ್ನಿಧ್ಯವನ್ನ ಬಿಟ್ಟು ದೂರ ಹೋದ್ರು. ಅದಕ್ಕೆ ಯೆಶಾಯ ಗ್ರಂಥ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಭಕ್ತನು, ಪವಿತ್ರಾತ್ಮನು ತುಂಬಾ ಚಂದವಾಗಿ ಬರೆಸಿದೆ. ಅಲ್ಲಿ ಇಸ್ರಾಯೇಲ್ ಜನರ ಮನಸ್ಥಿತಿ ಹೇಗಿದೆ ಎಂಬುದಾಗಿ. ಯೆಶಾಯ 1ನೇ ಅಧ್ಯಾಯ 6ನೇ ವಾಕ್ಯ, ಅಂಗಾಲಿನಿಂದ ನಡುನೆತ್ತಿಯ ತನಕ, 3ನೇ ವಾಕ್ಯ, 3-4. ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ, ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವವು. ಇಸ್ರಾಯೇಲ್ ಜನರಿಗೋ ತಿಳುವಳಿಕೆ ಇಲ್ಲ, ನನ್ನ ಪ್ರಜೆಯು ಆಲೋಚಿಸುವುದಿಲ್ಲ. ಪಾಪಿಷ್ಟ ಜನವೇ, ಅಧರ್ಮ ಭಾರ ಹೊತ್ತಿರುವ ಪ್ರಜೆಯೇ, ದುಷ್ಟ ಜಾತಿಯೇ, ದ್ರೋಹಿಗಳಾದ ಮಕ್ಕಳೇ,
ನಿಮ್ಮ ಗತಿಯನ್ನು ಏನು ಹೇಳಲಿ? ಯೆಹೋವನನ್ನು ತೊರೆದಿದ್ದಾರೆ, ಇಸ್ರಾಯೇಲರ ಸದಮಲ ಸ್ವಾಮಿಯನ್ನು ಧಿಕ್ಕರಿಸಿದ್ದಾರೆ, ಆತನಿಗೆ ಬೆನ್ನು ಮಾಡಿ ಬೇರೆಯಾಗಿದ್ದಾರೆ. ಏಕೆ ದ್ರೋಹವನ್ನ ಹೆಚ್ಚಿಸಿ ಪೆಟ್ಟಿಗೆ ಗುರಿಯಾಗುತ್ತೀರಿ? ಕ್ವಶನ್ ದೇವರು ಕೇಳ್ತಾ ಇದೆ. ದೇವಾಲಯವನ್ನ ಕಟ್ಟಿ ಐಗುಪ್ತದಿಂದ ಬಿಡುಗಡೆಯಾದಂತ ಜನ ಸ್ವಲ್ಪ ಕಾಲದ ನಂತರ ಅವರ ಮನಸ್ಥಿತಿಯನ್ನ ಯೆಶಾಯನ ಮೂಲಕ, ಭಕ್ತರ ಮೂಲಕ ಪವಿತ್ರಾತ್ಮನು ಬರೆಸ್ತಾ ಇಲ್ಲಿ ಹೇಳ್ತಾ ಇರೋದು ಮಾತು, ಎತ್ತು ಯಜಮಾನನನ್ನು, ಕತ್ತೆ ಒಡೆಯನ್ನ, ಕೊಟ್ಟಿಗೆಯನ್ನು, ಗೋದಲಿಯನ್ನು ತಿಳಿದಿರುವುವು. ಒಂದು ಕತ್ತೆ, ಒಂದು ಕುರಿ, ಒಂದು ಹಸು ಆ ಯಜಮಾನನ ಮನೆಯನ್ನ, ಸಾನ್ನಿಧ್ಯವನ್ನ ಅರಿತು ಆ ಮೂಕ ಪ್ರಾಣಿಗಳು ಹೋಗಿ ಆ ಮನೆಯನ್ನ, ದೇವರ ಯಜಮಾನನನ್ನ ಸೇರ್ತಾ ಇವೆ. ಆದ್ರೇನಲ್ಲ, ಇಸ್ರಾಯೇಲ್ ಜನರಾದ್ರು 40 ವರ್ಷ ಅರಣ್ಯದಲ್ಲಿ ನನ್ನ ಸಾನ್ನಿಧ್ಯವನ್ನ ಕೊಟ್ಟು, ನನ್ನ ಪ್ರಸನ್ನತೆಯನ್ನ ಕೊಟ್ಟು, ಹಗಲಿರುಳು ಅವರನ್ನ ಕಾಯುತ್ತಾ ನಡೆಸಿ, ರಾಜ್ಯವನ್ನಾಗಿ ಸ್ಥಾಪಿಸಿ, ಫಿಲಿಸ್ತೀರನ್ನ 7 ಜನಾಂಗಗಳನ್ನ ಓರಡಿಸಿ ರಾಜ್ಯ ಸ್ಥಾಪನೆ ಮಾಡಿಕೊಟ್ಟಂತ ನನ್ನ ಮಕ್ಕಳ ಸ್ಥಿತಿ, ಅವರ ಆಲೋಚನೆ, ಅವರ ಬಯಕೆ, ಅವರ ಗುರಿ ಹೇಗಿದೆ ಅಂತ ಇಲ್ಲಿ ಭಕ್ತನು ಬರೀತಾ ಇದ್ದಾನೆ. ಅವರು ನನಗೆ ಬೆನ್ನು ತೋರಿಸಿ, ನನ್ನ ಬಗ್ಗೆ ಯಾವುದೇ ಆಲೋಚನೆ ಇಲ್ಲದೆ, ಪಾಪವನ್ನ ಪ್ರೀತಿಸಿ, ಪಾಪವನ್ನ ಬಯಸಿ, ಈ ಪಾಪದ ಲೋಕಕ್ಕೆ ಅವರು ತಮ್ಮ ಮುಖವನ್ನ ಮಾಡಿದ್ದಾರೆ ಎಂಬುದಾಗಿ. ನಿನ್ನೆ ಒಂದು ಸಂದೇಶದಲ್ಲಿ ಸಹೋದರಿ ಆಮೋನನ ಬಗ್ಗೆ, ಆಮೋನನ ಬಗ್ಗೆ, ಮನಸ್ಸೆಯ ಬಗ್ಗೆ ಮಾತನಾಡುವಾಗ ನಾವು ಚರಿತ್ರೆಯಲ್ಲಿ ನೋಡ್ತೇವೆ, ದೇವರು ಮನಸ್ಸೆಯ ಪಾಪವನ್ನ ಕ್ಷಮಿಸಲಿಕ್ಕಾಗದಂತ ಒಂದು ಸ್ಥಿತಿಗೆ ಹೋದ್ರು ಎಂಬುದಾಗಿ ನಾವು ಅರಸರ ಪುಸ್ತಕದಲ್ಲಿ ನೋಡ್ತೇವೆ. ಅಂದ್ರೆ ದೇವರು ಪಾಪವನ್ನ ದ್ವೇಷ ಮಾಡುವಂಥದ್ದು, ಅದು ಎದೇನ್ ತೋಟದಿಂದ ಇಲ್ಲಿಯವರೆಗೂ ದೇವರ ಸಾನ್ನಿಧ್ಯಕ್ಕೆ ವೈರಿಯಾಗಿ, ದೇವರ ಸಾನ್ನಿಧ್ಯವನ್ನ ಹಾಳು ಮಾಡೋದು, ಅದು ಪಾಪ. ಇಲ್ಲಿ ಇಸ್ರಾಯೇಲ್ ಜನರ ಸ್ಥಿತಿ ಅದೇ. ಏನಾಗಿದೆ? ಅವರು ಅಯ್ಯೋ ಪಾಪಿಷ್ಟ ಜನವೇ, ದೇವರನ್ನ ಬಿಟ್ಟು, ದೇವರ ಆ ಸಾನ್ನಿಧ್ಯವನ್ನ ಬಿಟ್ಟು ಅವರು ಹೊರಗಿನ ಜನ, ಹೊರಗಿನ ಅರಸರು, ಅವರ ಸಾನ್ನಿಧ್ಯವನ್ನ ಬಯಸಿ ಹೋಗ್ತಾ ಇರುವಂತವ್ರಿಗೆ ಹೇಳ್ತಾರೆ, ಓ ದುಷ್ಟ ಜಾತಿಯೇ, ದ್ರೋಹಿಗಳೇ, ಮೋಶೆ ನಾನು ಇವರ ಮಧ್ಯದಲ್ಲಿ ವಾಸ ಮಾಡಬೇಕು. ಮೋಶೆ ಅದು ಆಸೆ, ದೇವರ ಬಯಕೆ. ಆದ್ರೆ ಇಲ್ಲಿ ಹೇಳ್ತಾ ಇದೆ, ಓ ಪಾಪಿಷ್ಟ ಜನವೇ, ದ್ರೋಹಿಗಳಾದ ಮಕ್ಕಳೇ. ನೋಡಿ, ಮಕ್ಕಳೇ ಅಂತ ಕರೆದು ದ್ರೋಹಿಗಳೇ ಎಂಬುದಾಗಿ ಕರೀತಾರೆ. ಅಮ್ಮ ಎಂಬುದಾಗಿ ತನ್ನ ಮಗು ತನ್ನ ತಾಯಿಯ ಬಳಿಗೆ ಬರುವಾಗ ದ್ರೋಹಿ ಎಂಬುದಾಗಿ ಒಂದು ತಾಯಿ ಆ ಮಗುವಿನ ಕರಿಬೇಕಾದ್ರೆ, ಆ ಮಗು ತಾಯಿಯ ಮನಸ್ಸು ಯಾವ ರೀತಿ ಇರುತ್ತೆ? ನಾವು ಸ್ವಲ್ಪ ಒಂದು ಒಳ್ಳೆ ಸಂಬಂಧದಲ್ಲಿ ಯೋಚನೆ ಮಾಡ್ಬೇಕಿದನ್ನ. ಇಲ್ಲಿ ತಾಯಿ ಮಗುವಿನ ಅಪ್ಪಿಕೊಳ್ಳಕ್ ಹೋದ್ರೆ ಆ ಮಗು ತಲೆ ತಿರುಗಿಸಿ ಬೇರೆ ಕಡೆ ಹೋಗ್ತಾ ಇದ್ರೆ ಆ ತಾಯಿಯ ಮನಸ್ಸು ಹೇಗಿರ್ಬೇಕು? ಅವ್ರು ಏನ್ ಮಾಡ್ತಾ ಇದ್ರು? ಇಸ್ರಾಯೇಲರ ಸದಮಲ ಸ್ವಾಮಿಯನ್ನ ಧಿಕ್ಕರಿಸಿದ್ದಾರೆ. ಎದೇನ್ ತೋಟದಲ್ಲಿ ಆದಾಮ ಅವ್ವ ಧಿಕ್ಕರಿಸಿದ್ರು. ನೀ ಹಣ್ಣನ್ನ ತಿಂದ ದಿನ ಸಾಯುವಿ ಎಂಬುದಾಗಿ ಹೇಳಿದ ಮಾತನ್ನ ಧಿಕ್ಕರಿಸಿ ಆ ಹಣ್ಣನ್ನ ತಿಂದ್ರು. ಇಲ್ಲಿ ಅನ್ಯ ಜನಗಳ, ಅನ್ಯ ರಾಜರ ಆಶ್ರಯವನ್ನ ಬಯಸಿ ದೇವರನ್ನ ಧಿಕ್ಕರಿಸಿದಂತ ಚರಿತ್ರೆ ಉಳ್ಳ ಇಸ್ರಾಯೇಲ್. ಯಾರು ಇಸ್ರಾಯೇಲನ್ನ ಸ್ಥಾಪಿಸಿದ್ದು? ದೇವರು. ತನ್ನ ಪ್ರಜೆಯನ್ನಾಗಿ ಆಯ್ಕೆ ಮಾಡಿದ್ಯಾರು? ದೇವರು. ಅವ್ರು ಏನ್ ಮಾಡಿದಾರಂತೆ? ಆತನಿಗೆ ಬೆನ್ನು ಮಾಡಿ ಬೇರೆಯಾಗಿದ್ದಾರೆ. ಇನ್ನು ಇಸ್ರಾಯೇಲ್ ಜನರಿಗೆ ಎಷ್ಟಿರಬೇಕು? ಆ 430 ವರ್ಷಗಳ ಕಷ್ಟಗಳನ್ನ ಮರ್ತೋದ್ರು, 40 ವರ್ಷದ ಅರಣ್ಯ ಪ್ರಯಾಣವನ್ನ ಮರ್ತೋದ್ರು, ಅನೇಕ ಯುದ್ಧಗಳನ್ನ ಮಾಡಿ ಯೆಹೋಶುವನ ಮೂಲಕ, ಅನೇಕ ಭಕ್ತರ ಮೂಲಕ, ತನ್ನ ಮಕ್ಕಳ ಮೂಲಕ ರಾಜ್ಯ ಸ್ಥಾಪನೆ ಮಾಡಿಸಿದ್ದನ್ನ ಮರ್ತೋದ್ರು. ಗೋಧಿ ವನೆಯಲ್ಲಿ ಕಾಗದ ಅಕ್ಕಿಲ್ಲದವರಾಗಿ ಫಿಲಿಸ್ಟಿಯರ ಮಧ್ಯದಲ್ಲಿ, ಅನೇಕ ಜನಗಳ ಮಧ್ಯದಲ್ಲಿ ಅಲಿಯುವಾಗ ಸಂಸೋನನನ್ನು, ಅನೇಕ ಭಕ್ತರನ್ನ ನಿಲ್ಲಿಸಿ ಧೈರ್ಯ ಕೊಟ್ಟು ರಾಜ್ಯ ಸ್ಥಾಪನೆ ಮಾಡಿದಂತ ದೇವರನ್ನ ಮರೆತು ಹೋದ್ರು. ಕೊನೆಯದಾಗಿ ದೇವರೇ ಅರಸನಾಗಿ ನಮಗೆ ಬೇಡ, ಒಬ್ಬ ಮನುಷ್ಯನನ್ನ ಅರಸನಾಗಿ ಮಾಡಿಕೊಡು ಎಂಬುದಾಗಿ, ಆ ಮಾತಿಗೂ ದೇವರು
ಒಪ್ಪಿದರೂ ಇಲ್ಲಿ ಮಾಡ್ತಾ ಇರೋ ಕೆಲಸ ಏನು? ಆ ರಾಜ್ಯನೂ ಕೂಡ, ಆ ರಾಜ್ಯವೂ ಕೂಡ, ಆ ಇಸ್ರಾಯೇಲ್ ಜನವೂ ಕೂಡ ಬೆನ್ನು ಮಾಡಿ ದೂರ ಹೋಗ್ತಾ ಇದ್ದಾರೆ. ಅಂದ್ರೆ ಎರಡನೇ ಸಾನ್ನಿಧ್ಯ, ದೇವರು ಮೋಶೆಯ ಮೂಲಕ ಆ ಸಿನಾಯ್ ಬೆಟ್ಟದ ಮೇಲೆ ಮಹಾ ಮಹಿಮೆಯ ತೇಜಸ್ಸಿನಲ್ಲಿ ಇಳಿದಂತ ನನ್ನ ಕರ್ತನು, ನಮ್ಮ ದೇವರು ಅಕ್ಷರ ರೂಪವಾಗಿ, ವಾಕ್ಯ ರೂಪವಾಗಿ, ಧರ್ಮಶಾಸ್ತ್ರ ರೂಪವಾಗಿ ಈ ಧರೆಯ ಮೇಲೆ ತನ್ನ ಪಾದವನ್ನಿಟ್ಟನು. ಮೋಶೆಯ ಬಳಿ ಕೇಳ್ಕೊಂಡು, ಮೋಶೆ, ಈ ಮಕ್ಕಳಿಗೆ ಹೇಳು, ನಾನು ಇವರ ಮಧ್ಯದಲ್ಲಿ ವಾಸ ಮಾಡ್ತೇನೆ. ಅಲ್ಲಿ ಜೊತೆ ಇದೆ ಅಂತ ದೇವರು ಏದೇನು ವನದಿಂದ ಹೊರಗಡೆ ಬಂದಂತ ಇಸ್ರಾಯೇಲ್ ಜನರ ಕಾಲಘಟ್ಟಕ್ಕೆ ಮಧ್ಯ ಬಂದನು ಎಂಬುದಾಗಿ ನೋಡ್ತೇವೆ. ಈಗ ಮೂರನೆಯ ಸಾನ್ನಿಧ್ಯ ಎಲ್ಲಿದೆ ಈ ಭೂಲೋಕದಲ್ಲಿ ಎಂಬುದನ್ನು ನೋಡೋಣ. ಇದು ತುಂಬಾ ಮುಖ್ಯ. ಅಲ್ಲಿ ಪ್ರತಿಯೊಂದು ಸಾನ್ನಿಧ್ಯ, ಈ ಎರಡು ಸಾನ್ನಿಧ್ಯ ಸ್ಥಾಪನೆ ಆಯಿತು, ದೂರ ಹೋಯಿತು. ಆದ್ರೆ ಈ ಮೂರನೇ ಸಾನ್ನಿಧ್ಯವನ್ನ ನಮಗೆ ನಾವೇ ಪರೀಕ್ಷೆ ಮಾಡ್ಕೊಳ್ಬೇಕು, ನಮ್ಮನ್ನ ನಾವು ಎಚ್ಚರಿಸ್ಕೊಳ್ಬೇಕು. ನನ್ನ ಆತ್ಮದೊತ್ತಿಗೆ ದೇವರಾತ್ಮನ ಕಾರ್ಯ ನಡಿಬೇಕು. ಈಗ ಸಾನ್ನಿಧ್ಯ ಎಲ್ಲಿದೆ? ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 3ನೇ ವಾಕ್ಯ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ದರ್ಶನವನ್ನ ಕಂಡಂತ ಭಕ್ತನು ಯೋಹಾನನು ಆ ದರ್ಶನದಲ್ಲಿ ನಡೀತಾ ಇರುವಂತ ಎಲ್ಲಾ ಕಾರ್ಯಗಳನ್ನ ವಿವೇಚಿಸಿ ಪರಿಶುದ್ಧಾತ್ಮನು ದೇವರ ಸಾನ್ನಿಧ್ಯ ಈಗ ಎಲ್ಲಿದೆ ಭೂಲೋಕದಲ್ಲಿ ಎಂಬುದಾಗಿ ಬರೆಸ್ತಾ ಇರುವಂತ ವಾಕ್ಯ ಓದಿ ಸರ್. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು, ಈಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು. ಸಾಕು, ಇದು ಓದಾಗ್ಲೇ ನಮ್ಗೆ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಏನಂತೆ? ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದ ನನಗೆ ಕೇಳಿಸ್ತು. ಭಕ್ತನು ಬರಿತಾ ಇದ್ದಾನೆ. ಸಿಂಹಾಸನ ಅಂದ್ರೆ ಯಾರು ಎಂದು ಎಣಿಸಲಿಕ್ಕಾಗದಂತ, ನೋಡಲಿಕ್ಕಾಗದಂತ ಮಹಾಮಯ ತೇಜಸ್ಸಿನಲ್ಲಿ, ಉನ್ನತ ಪರ್ವತದಲ್ಲಿ, ಉನ್ನತ ಲೋಕದಲ್ಲಿ ಸಿಂಹಾಸನದಲ್ಲಿ ಕೂತ ಆ ಮಹಾರಾಜನ ಶಬ್ದ ನನಗೆ ಕೇಳಿಸ್ತಾ ಇದೆ. ಆ ಮಹಾರಾಜನ ಸಾನ್ನಿಧ್ಯ ಎಲ್ಲಿದೆ ಅಂತ ಹೇಳ್ತಾ ಇದ್ದಾನೆ. ಇಗೋ ದೇವರ ನಿವಾಸವು, ಆತನ ವಾಸ ಸ್ಥಾನವು, ಆತನ ಸಾನ್ನಿಧ್ಯವು ಅಂದು ಎದೇನ್ ವನದಲ್ಲಿ, ಮುಂದೊಂದು ದಿವಸ ದೇವಾಲಯದಲ್ಲಿ, ಇಂದು ಮನುಷ್ಯರಲ್ಲಿ ಇದೆ. ಆಮೆನ್. ನಾವು ದೇವರ ಮಕ್ಕಳು ಭಾನುವಾರ ಬೆಳಗ್ಗೆ ಬರ್ತೇವೆ, ಕುತ್ಕೊಳ್ತೇವೆ, 2 ವಾಕ್ಯ ಕೇಳ್ತೇವೆ, ಮೇಜ್ ತಗೊಳ್ತೇವೆ, ಮನೆಗೆ ಹೋಗ್ತೇವೆ, ಲೋಕದ ಜೊತೆಗೆ ಮತ್ತೆ ಸೇರ್ತೇವೆ ಎಂಬುದಾಗಿ ಯಾರಾದ್ರೂ ನೆನೆಸ್ತಾ ಇದ್ರೆ ಒಂದು ಸಾರಿ ಯೋಚನೆ ಮಾಡಿ. ಇವತ್ತು ನಾವು ಈ ಭೂಲೋಕದಲ್ಲಿ ವಿಶಿಷ್ಟವಾದಂತ, ವಿಶೇಷವಾದಂತ ದೇವರ ಮಕ್ಕಳು ಎಂಬುವ ಸ್ಥಾನವನ್ನ ಹೊಂದಿರುವಂತವರು. ನಮ್ಮ ಸೌಭಾಗ್ಯ ಏನು ಗೊತ್ತಾ? ನಮ್ಮ ಅದೃಷ್ಟ ಏನು ಗೊತ್ತಾ? ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಅಂತ ಆದಾಮ ಹೇಳೋದಾದ್ರೆ, ದೇವರು ನಮ್ಮ ಮಧ್ಯದಲ್ಲಿದ್ದಾನೆ ಅಂತ ಎಂಬುದಾಗಿ ಇಸ್ರಾಯೇಲ್ ಜನ ಹೇಳೋದಾದ್ರೆ, ಇವತ್ತು ನಾವು ದೇವರು ನಮ್ಮ ಒಳಗಡೆ ಇದ್ದಾನೆ ಎಂಬುದಾಗಿ ಗರ್ವದಿಂದ ಹೇಳುವಂತ ಮಾತಿದು. ಅಪಾರ್ಥ ಮಾಡ್ಕೋಬೇಡಿ ಗರ್ವ ಅನ್ನೋ ಪದಕ್ಕೆ. ಧೈರ್ಯದಿಂದ ಹೇಳುವಂತ ಮಾತಿದು, ಉಲ್ಲಾಸದಿಂದ ಹೇಳುವಂತ ಮಾತಿದು, ಸಂತೋಷದಿಂದ ಹೇಳುವಂತ ಮಾತಿದು. ಏನಂದ್ರೆ, ನಾನೇ ದೇವಾಲಯವಾಗಿ, ನನ್ನ ಹೃದಯ ಗರ್ಭಗುಡಿಯಾಗಿ ದೇವರು ನನ್ನೊಳಗೆ ತನ್ನ ಸಾನ್ನಿಧ್ಯವನ್ನ ಇಟ್ಟಿದ್ದಾನೆ ಎಂಬುದಾಗಿ ಬಹಿರಂಗವಾಗಿ ಲೋಕಕ್ಕೆ ಹೇಳುವಂತ ಅದೃಷ್ಟಶಾಲಿಗಳು ನಾವು. ಆತನು ಅವರೊಡನೆ ವಾಸ ಮಾಡುವನು. ಯಾರೊಟ್ಟಿಗೆ? ನಾವು ಎಫೆಸದಲ್ಲಿ ನೋಡಿದ್ವಲ್ಲ, ಯಾರು ನಂಬಿ, ಮಾರ್ಕದಲ್ಲಿ ನೋಡ್ತೇವೆ ಅಲ್ಲ, ಅನೇಕ ಸುವಾರ್ತೆಗಳಲ್ಲೆಲ್ಲ ನೋಡ್ತೇವೆ, ನಾವು ಯಾರು ನಂಬಿ ದೀಕ್ಷಾಸ್ಥಾನ ಹೊಂದುವರು ಅವರು ರಕ್ಷಣೆ ಹೊಂದುವರು. ರಕ್ಷಣೆ ರಕ್ಷಣೆ ರಕ್ಷಣೆ. ಯಾವುದರಿಂದ ರಕ್ಷಣೆ? ಪಾಪದಿಂದ ವಿಮೋಚಿಸಿಕೊಂಡು, ಪಾಪದಿಂದ ಬಿಡಿಸಿಕೊಂಡು, ಪಾಪಕೂಪದಿಂದ ತಪ್ಪಿಸಿಕೊಂಡು, ಪಾಪಕ್ಕೆ ಬರಬೇಕಾದಂತ ದಂಡನೆಯನ್ನ ನಮ್ಮ ಕರ್ತನು ಶರೀರದಲ್ಲಿ ಕಾಣಿಸಿ, ಓ ಪಾಪವೇ,
ನೀನು ಕೊಡುವಂತ ಮರಣವೇ ನಿನ್ನ ಜಯವೆಲ್ಲಿ ಎಂಬುದಾಗಿ ಕೇಳುವಂತ ಧೈರ್ಯವನ್ನ ತಗೊಂಡಿರ್ತಾರೋ ಅವರಲ್ಲಿ ವಾಸ ಮಾಡ್ತಾನೆ. ಪೌಲನು ಬರೀತಾನಲ್ವಾ, ಓ ಮರಣವೇ ನಿನ್ನ ಜಯವೆಲ್ಲಿ, ನಿನ್ನ ವಿಷದ ಕೊಂಡಿಯಲ್ಲಿ, ನಿನ್ನ ಕೊಂಡಿ ಪಾಪವೇ. ಮರಣಕ್ಕೆ ಅಧಿಕಾರಿ ಯಾರು? ಮರಣದ ಅಧಿಕಾರಿ ಯಾರು? ಪಾಪ. ಯಾರು ಆ ಪಾಪದ ಮೇಲೆ ಆ ಪಾಪವನ್ನ ಗೆದ್ದು ಬೀಗಿದರೋ ಆ ಬೀಗಿದಂತ ಕ್ರಿಸ್ತನ ರಕ್ತವನ್ನ ಆಶ್ರಯಿಸಿಕೊಂಡಂತ ತನ್ನ ಭಕ್ತರ ಹೃದಯದಲ್ಲಿ ಆತನು ವಾಸಿಸ್ತಾ ಇದ್ದಾನೆ. ಎಂತ ಸೌಭಾಗ್ಯ ಗೊತ್ತಾಯ್ತು ನಮ್ಗೆ. ಪಾಪವನ್ನ ಪಾಪ ಎಂಬುದಾಗಿ ಹೇಳ್ಬಹುದು, ಮರಣವನ್ನ ಓ ನಿನ್ನ ಜಯವೆಲ್ಲಿ ಎಂಬುದಾಗಿ ಕೇಳಬಹುದು. ಈಗ ಬೆಳಗಿನ ಪ್ರಾರ್ಥನೆಯಲ್ಲಿ ಕೇಳಿದ್ವಲ್ಲ, ಬೆಳಗಿನಿಂದ ಇಲ್ಲಿವರೆಗೂ ಎಷ್ಟೋ ಜನ ಈ ಲೋಕದ ಪ್ರಯಾಣವನ್ನ ಮುಗಿಸಿ ಗುರಿ ಇಲ್ಲದ ಒಂದು ಪ್ರಯಾಣದಲ್ಲಿ ಹೊರಟಿದ್ದಾರೆ. ಆದ್ರೆ ನಮಗೆ ದೇವರ ಜೊತೆ ಇದ್ದೇವೆ. ನಮ್ಮ ಮರಣಾನಂತರ ನಾವು ಆ ನಿತ್ಯತ್ವವನ್ನ ಸೇರ್ತೇವೆ, ತಂದೆಯ ಮನೆಯನ್ನ ಸೇರ್ತೇವೆ, ಆತನ ಪ್ರಸನ್ನತೆಯಲ್ಲಿ ಇರ್ತೇವೆ, ಆತನ ಸಾನ್ನಿಧ್ಯದಲ್ಲಿ ಇರ್ತೇವೆ. ಅದಕ್ಕಿಂತ ಮುಂಚೆ ಈ ಭೂಲೋಕದಲ್ಲಿ ಆತನೇ ನನ್ನೊಳಗೆ ತನ್ನ ಸಾನ್ನಿಧ್ಯವನ್ನ ಕಟ್ಟಿ ಈ ಭೂಲೋಕದಲ್ಲಿ ಆತನು ವಾಸ ಮಾಡ್ತಾ ಇದ್ದಾನೆ, ಆತನು ನಡೀತಾ ಇದ್ದಾನೆ, ಆತನು ಓಡಾಡ್ತಾ ಇದ್ದಾನೆ ಎಂಬುವ ಗ್ರಹಿಕೆಯಲ್ಲಿ ಜೀವಿಸಬಹುದು. ಇಲ್ಲಿ ಭಕ್ತನೇ ಹೇಳ್ತಾ ಇದ್ದಾನೆ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು. ನಿದ್ದೆಯಿಂದ ಎದ್ದು ಒಂದು ಸಾರಿ ಚಿಂತೆ ಮಾಡೋದಾದ್ರೆ ನಾವು ಒಂದು ಕಾಲದಲ್ಲಿ ಕತ್ತಲೆಯ ಮಕ್ಕಳಾಗಿ, ಮರಣಕ್ಕೆ ದಾಸರಾಗಿ, ಸೈತಾನನ ಹಿಡಿತದಲ್ಲಿ ಯಾವುದೇ ಸ್ವತಂತ್ರವಿಲ್ಲದೆ ಕತ್ತಲೆಯ ಅಂಧಕಾರದ ದೊರೆತನದಲ್ಲಿ, ಅಂಧಕಾರದ ಆ ಕೂಪದಲ್ಲಿ ದಾಸತ್ವದಲ್ಲಿದ್ವಿ. ಈಗ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಇವತ್ತು ಬೆಳಕಿನ ಮಕ್ಕಳು. ಕೊಲೊಸ್ಸೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಅಂಧಕಾರದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ಆ ಬೆಳಕಿನ ರಾಜ್ಯದಲ್ಲಿ ಸೇರಿಸಿದನು. ಹೆಂಗ್ ಸೇರಿಸ್ತಾ? ತನ್ನ ಪ್ರಿಯ ಕುಮಾರನ ರಕ್ತದ ಮೂಲಕ. ನಮ್ಮ ಪಾಪಗಳು ಪರಿಶುದ್ಧವಾಗಿ, ಯಾಕೆ ಕ್ರಿಸ್ತನನ್ನೇ ನಂಬಬೇಕು? ಹೌದು, ನಾವು ಕ್ರಿಸ್ತನೊಬ್ಬನೇನಾ? ಈ ಚರಿತ್ರೆಯ ಪುಟಗಳನ್ನ ನೀವು ಎಷ್ಟೇ ಹಿಂದೆ ತಿರುಗಿ ನೋಡಿ, ಪಾಪ ಅಂತ ಹೇಳಿದಂತ ವ್ಯಕ್ತಿ ಪಾಪದ ಮುಂದೆ ಹೋಗಿ ಯಾರಾದ್ರೂ ನನ್ನಲ್ಲಿ ಪಾಪ ಇದ್ರೆ ತೋರಿಸಿ ಎಂಬುದಾಗಿ ಸವಾಲನ್ನ ಬಿಟ್ಟಂತ ಒಬ್ಬ ಸೃಷ್ಟಿಕರ್ತ ಇದ್ದಾನೆ ಅಂದ್ರೆ ಅದು ನಮ್ಮ ಕರ್ತವ್ಯ. ಅಷ್ಟು ಮಾತ್ರ ಅಲ್ಲ, ತಾನು ಮಾಡದ ತಪ್ಪನ್ನ, ತಾನು ಮಾಡದ ಪಾಪವನ್ನ ತನ್ನ ಮಕ್ಕಳು ಅಂಟಿಸಿಕೊಂಡಂತ ಎದೇನ್ ಮನದ ಪ್ರಯಾಣದಿಂದ ಮಾಡಿದ ಎಲ್ಲಾ ಕಾರ್ಯಗಳನ್ನ ತನ್ನ ಭುಜದ ಮೇಲೆ ಒತ್ತಂತ ಕರ್ತವ್ಯ. ಆ ಶಿಲುಬೆಯ ಮೇಲೆ ರೋಮಾಪುರ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ರೋಮಾಪುರ ಬರೆದ ಪತ್ರಿಕೆ 8ನೇ ಅಧ್ಯಾಯ, ಅದು ರೋಮಾಪುರ 8, ಅಲ್ಲೇ ಪಾಪಕ್ಕೆ ಮರಣದಂಡನೆಯನ್ನ ವಿಧಿಸಿದ್ದನು ಎಂಬುದಾಗಿ ಒಂದು ವಾಕ್ಯ ಇದೆ. ಯಾರಾದ್ರೂ ಸಿಕ್ಕಿದ್ರು ಓದಿ ಅದನ್ನು. 8ನೇ ಅಧ್ಯಾಯ 3ನೇ ವಾಕ್ಯ. 8ನೇ ಅಧ್ಯಾಯ 3ನೇ ವಾಕ್ಯ. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತು, ಅದನ್ನು ದೇವರೇ ಮಾಡಿದನು. ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದನು. ಪಾಪಕ್ಕೆ ಮರಣ ದಂಡನೆಯನ್ನ ವಿಧಿಸಿದನು. ಹೇಗೆ? ಧರ್ಮಶಾಸ್ತ್ರವು ಯಾವುದನ್ನ ಮಾಡಲಾರದೆ, ಬಿಡಿಸಲಾರದೆ, ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನ ಮಾಡಲಾರದೆ ಇತ್ತು, ಅದನ್ನು ಯಾರು ಮಾಡಿದ್ನು? ದೇವರೇ ಮಾಡಿದನು. ಏನಂದ್ರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದಂತ ಈ ನರಭಾವದಲ್ಲಿ ಕಳಿಸಿಕೊಟ್ಟು, ಕಾಲವೇ ಇಲ್ಲದಂತ ನನ್ನ ಕರ್ತನು, ಕಾಲದ ಹೊರಗಡೆ ಇದ್ದಂತ ಕರ್ತನು, ನಿತ್ಯತ್ವದಲ್ಲಿದ್ದಂತ ನನ್ನ ಕರ್ತನು, ನಿತ್ಯತ್ವದಲ್ಲಿ ಒಬ್ಬಾತನಾಗಿ ಆ ಮಹಾ ಕೆರೋಬಿಗಳ ಸೆರಾಫಿಗಳ ತಲೆದಂಡೆಯ ಮೇಲೆ ಆರಾಧನೆಯನ್ನ ಹೊಂದುತ್ತಾ ಇದ್ದಂತ ನಮ್ಮ ಕರ್ತನು ಶರೀರವನ್ನ ನರ ರೂಪದಲ್ಲಿ ಕಾಣಿಸಿಕೊಂಡು
ಪಾಪಕ್ಕೆ ಮರಣ ದಂಡನೆಯನ್ನ ವಿಧಿಸಿದನು. ತಂದೆಯಾದ ದೇವರು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟಂತ ಕಾರಣ, ಮೊಟ್ಟ ಮೊದಲ ಕಾರಣ ಚರಿತ್ರೆಯನ್ನ ಬದಲಾಯಿಸೋದಕ್ಕಾಗಿ ಪಾಪಕ್ಕೆ ಮರಣ ದಂಡನೆ. ಯಾಕೆ ನಾನು ಇಷ್ಟ ಹೇಳ್ತಾ ಇದ್ದೀನಿ? ಈಗ ಪ್ರಕಟಣೆಯಲ್ಲಿ ನೋಡ್ತಾ ಇದೀವಿ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು. ಒಂದು ಕಾಲದಲ್ಲಿ ಹಿಂದೆ ತಿರುಗಿ ನೋಡುವಾಗ ನಮ್ಮ ಜೀವಿತ ಕೂಡ ಅವರೆಂದು ಐಗುಪ್ತದಲ್ಲಿದ್ರು, ನಾವು ಕೂಡ ಈ ಲೋಕದ ಐಗುಪ್ತದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಂತ ನಮ್ಮನ್ನ ದೇವರು ಏನ್ ಮಾಡಿದ್ರು? ಬಿಡಿಸಿ ಇವತ್ತು ನಮ್ಮನ್ನ ಏನ್ ಮಾಡಿದ್ದಾರೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದೇನೆ, ನಮ್ಮನ್ನ ನಾವೇ ಆಲಯ. ಮೋಶೆ, ನನಗೊಂದು ಆಲಯವನ್ನ ಕಟ್ಟಿಸು, ದೇವಾಲಯವನ್ನ ಕಟ್ಟಿಸು, ದೇವಸ್ಥಾನವನ್ನ ಕಟ್ಟಿಸು ಎಂಬುದಾಗಿ ಹೇಳಿದಂತ ದೇವರು, ಆಲಯ ಬೇಡ, ನೀವೇ ನನ್ನ ಆಲಯ, ನಿಮ್ಮ ಹೃದಯ ಗರ್ಭಗುಡಿ. ಕೊರಿಂಥ ಬರೆದ ಪತ್ರಿಕೆ ಅದು ಯಾರಾದ್ರೂ ಸಿಕ್ಕಿದ್ರೆ ಆ ವಾಕ್ಯ ಓದು. ನೀವೇ ನನ್ನ ಹಾ 3ನೇ ಅಧ್ಯಾಯ 16ನೇ ವಾಕ್ಯ. 1 ಕೊರಿಂಥ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯ. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರಾತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನ ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದ್ರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಇವತ್ತು ನಮ್ಮ ಸೌಭಾಗ್ಯ ಪ್ರಿಯರೇ, ಇದು ಎಷ್ಟು ಭಕ್ತರಿಗೆ ಮಾರ್ಗದರ್ಶನ. ಇದು ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಇವತ್ತು ನೀವೇ ದೇವರ ಆಲಯವಾಗಿದ್ದೀರಿ, ದೇವರ ಸಾನ್ನಿಧ್ಯ ನಿಮ್ಮಲ್ಲಿದೆ, ದೇವರ ವಾಸಸ್ಥಾನ ನಿಮ್ಮಲ್ಲಿದೆ, ದೇವರ ಪ್ರಸನ್ನತೆ ನಿಮ್ಮಲ್ಲಿದೆ. ಈ ಪ್ರಸನ್ನತೆಯ ಗುಡಾರವನ್ನ ಹೊತ್ತಂತ ಮನುಷ್ಯರು ನೀವು. ಎಚ್ಚರಿಕೆಯಿಂದ ನಮ್ಮ ಪ್ರಯಾಣವನ್ನ, ದಿನಾಂತ್ಯವನ್ನ ನಾವು ಈ ಲೋಕದಲ್ಲಿ ಕಳಿಬೇಕು. ಪ್ರತಿ ಕ್ಷಣ, ಪ್ರತಿ ದಿನ, ಪ್ರತಿ ಮೂಮೆಂಟ್ಸ್ ನಾನು ದೇವರ ಆಲಯ. ಈ ಆಲಯವನ್ನ ಈ ಲೋಕ ನೋಡ್ತಾ ಇದೆ. ಈ ಆಲಯದಲ್ಲಿ ಯಾರಿದ್ದಾರೆ? ದೇವರು. ರೋಮಾಪುರ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಾಕ್ಯ 10ನೇ ವಾಕ್ಯ. ಶರೀರ ಭಾವ ದೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವ ದೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಆತ್ಮನು, ಒಂದು ನಿಮಿಷ, ನೀವಾದರೂ ನಿಮ್ಮಲ್ಲಿ ದೇವರಾತ್ಮನು ವಾಸವಾಗಿರುವುದಾದರೆ, ಯಾರು ವಾಸ ಆಗಿದ್ದಾರೆ? ದೇವರಾತ್ಮನು. ಇದು ನಾನೇ ಓದ್ತೇನೆ. ದೇವರಾತ್ಮನು ವಾಸವಾಗಿರುವುದಾದರೆ, ಯಾರು ವಾಸ ಆಗಿದ್ದಾರೆ? ದೇವರಾತ್ಮನು. ಯಾರಲ್ಲಿ? ಮನುಷ್ಯರಲ್ಲಿ. ಯಾರಲ್ಲಿ? ಮನುಷ್ಯರ ಹೃದಯದಲ್ಲಿ. ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ಅವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ, ದೇವರಾತ್ಮನ ನಂತರ ಯಾರು? ಕ್ರಿಸ್ತನ ಆತ್ಮವು ಇಲ್ಲದಿದ್ದರೆ. ಎರಡನೇದು, ಕ್ರಿಸ್ತನ ಆತ್ಮ ಯಾರಲ್ಲಿ? ನನ್ನಲ್ಲಿ. ಯಾರಲ್ಲಿ? ನಮ್ಮಲ್ಲಿ. ಯಾರಲ್ಲಿ? ನಮ್ಮಲ್ಲಿ ವಾಸ ಮಾಡ್ತಾ ಇದೆ. ಅವನು ಕ್ರಿಸ್ತವನಲ್ಲ, ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮವು ನಿಮ್ಮಲ್ಲಿ ವಾಸವಾಗಿದ್ದರೆ, ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ. ಈ ವಾಕ್ಯ ತುಂಬಾ ಆಳವಾಗಿ ಕಲಿಬೇಕಾಗಿರುವಂತ ವಾಕ್ಯ.
ಅಂದ್ರೆ ದೇವರಾತ್ಮನು ಅಂದ್ರೆ ಪರಿಶುದ್ಧಾತ್ಮನು, ಕ್ರಿಸ್ತನ ಆತ್ಮನು, ಕ್ರಿಸ್ತನನ್ನ ಎಬ್ಬಿಸಿ ನಿಲ್ಲಿಸಿದಂತ ದೇವರ ಆತ್ಮನು, ಈ ಮೂರು ಆತ್ಮವು ಯಾರಲ್ಲಿದೆ ಎಂಬುದಾಗಿ ಭಕ್ತನು ಬರಿತಾ ಇದ್ದಾನೆ. ಇವತ್ತು ಯಾರ್ಯಾರು ಪಾಪದಿಂದ ವಿಮೋಚಿಸಿಕೊಂಡು ಕ್ರಿಸ್ತನ ಶಿಲುಬೆಯ ರಕ್ತವನ್ನ ಆಶ್ರಯಿಸಿಕೊಂಡು ಪಾಪ ವಿಮೋಚನೆಯನ್ನ ಮಾಡಿಕೊಂಡು ದೀಕ್ಷಾಸ್ಥಾನಕ್ಕೆ ವಿಧಿಯರಾಗಿ ಲೋಕದ ಪಾಲಿಗೆ ಸತ್ತವರಾಗಿ, ಪಾಪದ ಪಾಲಿಗೆ ಸತ್ತವರಾಗಿ, ಕ್ರಿಸ್ತನಲ್ಲಿ ಈ ಲೋಕದಲ್ಲಿ ಹೊಸ ಸೃಷ್ಟಿಯಾಗಿ ಕಾಣಿಸ್ಕೊಳ್ತಾರೋ ಅಂತ ಮಕ್ಕಳು, ನಮ್ಮಂತ ಅನೇಕ ಭಕ್ತರು, ನಾವು ಧೈರ್ಯವಾಗಿ ಹೇಳ್ಬೇಕಾದ್ರೆ ಪಾಪದ ಪಾಲಿಗೆ ಸಾಯ್ಬೇಕಂದ್ರೆ ನಾವು ದೀಕ್ಷಾಸ್ಥಾನಕ್ಕೆ ಹೋಗ್ಬೇಕು. ಈ ಲೋಕದಲ್ಲಿ ಬಹಿರಂಗವಾಗಿ ನಾವು ಹೇಳ್ಬೇಕು, ಪಾಪದ ಮುಂದೆ ಸತ್ತವರು ನಾವು, ನೀತಿಯ ಮುಂದೆ ಜೀವಿಸುವ ನೀತಿ ವೃಕ್ಷಗಳು ನಾವು. ದೇವರ ಸಾನ್ನಿಧ್ಯವನ್ನ ಒತ್ತು ಈ ಲೋಕದಲ್ಲಿ ಪ್ರಯಾಣಿಸ್ತಾ ಇರುವಂತ ಪ್ರಯಾಣಿಕರು. ಅಷ್ಟು ಮಾತ್ರನ, ಈ ಲೋಕದಲ್ಲಿ ದೇವರ ಸಾನ್ನಿಧ್ಯವನ್ನ ಒತ್ತಂತ ಗರ್ಭಗುಡಿಯನ್ನ ಈ ಲೋಕಕ್ಕೆ ಪರಿಚಯ ಮಾಡಿಕೊಡ್ತಾ ಇರುವಂತ ದೇವಾಲಯಗಳು ನಾವು ಎಂಬುದಾಗಿ. ಈ ಲೋಕ ಕ್ರೈಸ್ತರನ್ನ ಸೂಕ್ಷ್ಮವಾಗಿ ನೋಡ್ತಾ ಇದೆ ಪ್ರಿಯರೇ. ಆದ್ರೆ ನಮ್ಮ ಬಾಧೆ ಏನಂದ್ರೆ 100ಕ್ಕೆ 90% ದಾಸರು ಹೇಳಿದ ಹಾಗೆ 45,000 ಸಂಸ್ಥೆಗಳು, 45,000 ಸಂಸ್ಥೆಗಳಿಗೆ 45,000 ವಿಧ ಬೋಧನೆಗಳು, ಬಗೆಯ ಬೋಧನೆಗಳು. ಆ ಸಂಸ್ಥೆಯನ್ನ ಉದ್ಧಾರ ಮಾಡೋದಕ್ಕಾಗಿ, ಅವರ ಸ್ಥಾನವನ್ನ ಕಾಪಾಡಿಕೊಳ್ಳೋದಕ್ಕಾಗಿ ನಿಜವಾದ ಆಲಯ ಮನುಷ್ಯನ ಜೊತೆಯಲ್ಲಿರ್ಬೇಕೆಂಬುದಾಗಿ ತಿಳಿದು ಜನರನ್ನ, ಕುರಿಗಳನ್ನ ದಿಕ್ಕು ತಪ್ಪಿಸುವಂತ ವೇಷಧಾರಿಗಳು ಈ ಲೋಕದಲ್ಲಿದ್ದಾರೆ. ನಿಮಗೆ ಸತ್ಯವೇದ ಅರ್ಥ ಆದ್ರೆ ಮಾತ್ರನೇ ಅಂದ್ರೆ ದೇವರು ನಿಮ್ಮೊಳಗಡೆ ಇದ್ರೆ ಮಾತ್ರನೇ, ಆತನು ಬರೆದಂತ ಪುಸ್ತಕ, ದೇವರ ಆತ್ಮನು ರಚಿಸಿದಂತ ಪುಸ್ತಕ ಓದೋದು ಯಾರು ಪ್ರಿಯರೇ? ಸಂದೇಶ ಕೊಡುವಾಗ ದೇವರ ಆತ್ಮನು ಮಾತನಾಡ್ಲಿ ಅಂತೇವೆ. ಹಾಗಾದ್ರೆ ಮನೆಯಲ್ಲಿ ಕೂತು ನಾವು ಬೈಬಲ್ ಓದುವಾಗ ಯಾರು ಹೇಳ್ಕೊಡ್ತಾರೆ? ಬರ್ದಿದ್ದು ದೇವರ ಆತ್ಮನು ಆದ್ಮೇಲೆ ಓದೋದು ಕೂಡ ಯಾರಾಗ್ಬೇಕು? ದೇವರ ಆತ್ಮನು ಓದಬೇಕು. ಅಕಸ್ಮಾತ್ ಓದಕ್ ಬರಲ್ಲ ಸಹೋದರ, ಅದಕ್ಕಾಗಿಯೇ ತನ್ನ ದಾಸರನ್ನ ಇಟ್ಟಿರೋದು, ತನ್ನ ಮಕ್ಕಳನ್ನ ಇಟ್ಟಿರೋದು. ಈ ರೀತಿ ದೇವರು ತನ್ನ ಸಾನ್ನಿಧ್ಯವನ್ನ ತಂದೆ, ಮಗ, ಪವಿತ್ರಾತ್ಮ ಎಂಬುವ ಈ 3 ಪಾತ್ರದಲ್ಲಿ ಏಕದೇವರಾಗಿ ನಿತ್ಯತ್ವದಲ್ಲಿ ಒಬ್ಬನೇ ದೇವರಾಗಿರುವಂತ ಈತನು ಇವತ್ತು ಮನುಷ್ಯರ ಹೃದಯವನ್ನ ತನ್ನ ಸಾನ್ನಿಧ್ಯವನ್ನಾಗಿ ಮಾಡ್ಕೊಂಡಿಟ್ಟಿದ್ದಾನೆ. ಇದು 3ನೇ ಸಾನ್ನಿಧ್ಯ. ಅಂದ್ರೆ ಭೂಲೋಕದಲ್ಲಿ ದೇವರ ಸಾನ್ನಿಧ್ಯ ಎಲ್ಲಿದೆ ಎಂಬುದಾಗಿ ಸತ್ಯವೇದದಲ್ಲಿ ಹುಡುಕೋದಾದ್ರೆ, ಪ್ರಯಾಣ ಮಾಡೋದಾದ್ರೆ, ಮೊಟ್ಟ ಮೊದಲನೇದಾಗಿ ಅದು ಎದೇನ್ ತೋಟದಲ್ಲಿ ಸ್ಥಾಪನೆ ಆಯ್ತು. ಭೂಲೋಕದಲ್ಲಿ ಮಾತ್ರ. ಅದಕ್ಕಿಂತ ಮುಂಚೆ ಅದು ಉನ್ನತ ಲೋಕದಿಂದ ಪ್ರಾರಂಭ ಆಗುತ್ತೆ. ಸೆರಾಫಿಗಳ ಮಧ್ಯದಿಂದ ಉದಯ ಆಗುತ್ತೆ. ಅದು ದೇವರಿಗೆ ಸಮಯ ಅಲ್ಲ, ದೇವರ ಸಾನ್ನಿಧ್ಯ ಈ ಸೃಷ್ಟಿಯ ಜೊತೆಯಲ್ಲಿ ಬೆಳೆಸುವ ಸಂಬಂಧಕ್ಕೆ. ಎರಡನೇದಾಗಿ ನಾವು ನೋಡಿದ್ವಿ, ದೇವರ ಸಾನ್ನಿಧ್ಯ ಮೋಶೆಯ ಮೂಲಕ ಕೇಳ್ತಾ ಇದೆ. ಮೋಶೆ, ನಿಮ್ಮ ಮಧ್ಯದಲ್ಲಿ ನಾನು ವಾಸ ಮಾಡಬೇಕು. ಮೋಶೆ, ನನಗೊಂದು ಆಲಯವನ್ನ ಕಟ್ಟಿಸಿಕೊಡು ಎಂಬುದಾಗಿ. 3ನೇ ಸಾನ್ನಿಧ್ಯ ನೋಡುವಾಗ ಇವತ್ತು ನಾವು ಸೌಭಾಗ್ಯವಂತರು, ಅದೃಷ್ಟವಂತರು. ದೇವಾಲಯವಾಗಿ ಈ ಲೋಕದಲ್ಲಿ ದೇವರನ್ನ ಒತ್ತು ತಿರುಗುವಂತವರು. ಆ ದೇವರ ಸಾನ್ನಿಧ್ಯ ಇವತ್ತು ಭೂಲೋಕದಲ್ಲಿ ನಮ್ಮಲ್ಲಿದೆ. ಹಾಗಾಗಿ ನಾವು ಈ ಲೋಕದ ಜನರಿಗೆ ಹೇಳೋದು, ಮತಾಂತರ ಮಾಡ್ಕೊಳ್ಳಿ ಅಂತಲ್ಲ, ಮಾನಸಾಂತರ ಮಾಡ್ಕೊಳ್ಳಿ. ಯಾಕೆ? ಆ ಮಾನಸಾಂತರ ಮಾಡಿಸ್ಕೊಂಡ್ರೆ ಆ ಮನಸ್ಸಿನಲ್ಲಿ, ಹೃದಯದಲ್ಲಿ ನಿತ್ಯ ನಿವಾಸದಲ್ಲಿ ವಾಸ ಮಾಡುವಂತ ನಮ್ಮ ಕರ್ತನು ಪ್ರವೇಶ ಮಾಡ್ತಾನೆ, ಪಾಪ ಪರಿಹಾರ ಮಾಡ್ತಾನೆ ಎಂಬುದಾಗಿ. ನೀವು ಪಾಪದ ಪಾಲಿಗೆ ಸತ್ತೋಗಿ ನೀತಿಯ ಪಾಲಿಗೆ ಉದಯಿಸಿ ಎಂಬುದಾಗಿ ಸುವಾರ್ತೆ ಸಾರ್ತಾರೋ. ಈ ರೀತಿ ಭೂಲೋಕದಲ್ಲಿ
ಆತನು 3 ರೀತಿಯ ತನ್ನ ಸಾನ್ನಿಧ್ಯವನ್ನ ಪ್ರಕಟಪಡಿಸಿದ್ದಾನೆ, ಚರಿತ್ರೆಯಾಗಿಟ್ಟಿದ್ದಾನೆ. ಆ ಚರಿತ್ರೆಯಲ್ಲಿ ಹಾದು ಹೋದ ಮಾರ್ಗಗಳನ್ನ ಇನ್ನೂ ಅನೇಕ ವಿಷಯಗಳನ್ನು ಇಟ್ಟಿದ್ದಾನೆ. ಯಾಕಂದ್ರೆ ಇವತ್ತು ವಿಶ್ವಾಸಿಗಳ ಮೂಲಕ ದೈವ ಜ್ಞಾನ ರಾಜ್ಯತ್ವಗಳಿಗೂ ಅಧಿಕಾರಿಗಳಿಗೂ ಗೊತ್ತಾಗ್ಬೇಕು. ಆ ಪರಲೋಕದಲ್ಲಿರುವ ರಾಜ್ಯತ್ವಗಳಿಗೆ ಗೊತ್ತಾಗ್ಬೇಕು, ಪರಲೋಕದಲ್ಲಿರುವ ಅಧಿಕಾರಿಗಳಿಗೆ ಗೊತ್ತಾಗ್ಬೇಕು. ಏನು? ದೈವ ಜ್ಞಾನ, ತಂದೆಯ ಜ್ಞಾನ, ತಂದೆಯ ನಾನಾ ವಿಧವಾದಂತ ಜ್ಞಾನ, ಕ್ರಿಸ್ತನ ಜನನ ಮರಣ ಪುನರುತ್ಥಾನದಲ್ಲಿ ಆತನ ಬರೋಣದಲ್ಲಿ ನಡೆಯುವಂತ ಜ್ಞಾನ ದೇವರ ಮಕ್ಕಳಿಗೆ ಬಿಟ್ರೆ ಈ ಲೋಕದಲ್ಲಿ ಯಾರಿಗೂ ಅರ್ಥ ಆಗೋದಿಲ್ಲ. ಯಾಕೆ? ಅವರಿಗೆ ಇರುವಂತ, ಅವರ ಕೈಯಲ್ಲಿರುವಂತ ಗ್ರಂಥದ ಮಹಿಮೆ ಅದು. ಈ 66 ಪುಸ್ತಕ ಇದೆ ನೋಡಿ, ಬಂಗಾರನ ಎಷ್ಟು ಜೋಪಾನವಾಗಿ ನೋಡ್ಕೊಳ್ತೀವೋ, ಡೈಮಂಡ್ ಅನ್ನ ಎಷ್ಟು ಜೋಪಾನವಾಗಿ ನೋಡ್ಕೊಳ್ತೀವೋ, ಅದೇ ರೀತಿ 66 ಪುಸ್ತಕಗಳಲ್ಲಿರುವಂತ ಈ ವಾಕ್ಯವೆಂಬುವ ವಾಕ್ಯವನ್ನ ನಾವು ನಮ್ಮ ಹೃದಯದಲ್ಲಿ ಬಚ್ಚಿಟ್ಕೊಳ್ಬೇಕು, ಜೋಪಾನವಾಗಿ ನೋಡ್ಕೊಳ್ಬೇಕು. ಯಾಕಂದ್ರೆ ನಾವು ಸಾಧಾರಣ ವ್ಯಕ್ತಿಗಳಲ್ಲ. ಎಫೆಸ್ಯ ಬರೆದ ಪತ್ರಿಕೆ, ಮತ್ತೊಮ್ಮೆ ಅದನ್ನ ಓದಿ ನಾನು ಮುಗಿಸ್ತೇನೆ. ಎಫೆಸ್ಯ ಬರೆದ ಪತ್ರಿಕೆ ಅದು ಸಿಕ್ಕಿದ್ರೆ ಓದಿಷ್ಟು. ದೇವರ ಸಾನ್ನಿಧ್ಯ ಸೇರುವುದಕ್ಕೆ ನಮಗಿರುವ ಭರವಸೆಯುಳ್ಳ ಧೈರ್ಯವು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ಆತನಲ್ಲಿಯೇ ನಮಗೆ ಉಂಟಾಯಿತು. 1ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ತಂದೆಯಾದ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನ ಕೊಟ್ಟು, ಜ್ಞಾನವನ್ನ ಕೊಟ್ಟು, ಬುದ್ಧಿಯನ್ನ ಕೊಟ್ಟು, ಇದುವರೆಗೆ ಗುಪ್ತವಾಗಿದ್ದ ಯಾವುದು? ದೇವರ ಚರಿತ್ರೆಯನ್ನೇ ಅರಿಯದಂತ ಒಂದು ಚರಿತ್ರೆ ಇದೆ ಹಳೆ ಒಡಂಬಡಿಕೆಯಲ್ಲಿ. ಇದುವರೆಗೂ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಪೌಲನ ಪ್ರಾರ್ಥನೆ ಎಫೆಸ್ಯ ಪಟ್ಟಣಕ್ಕೆ. ಅಪ್ಪ, ನಾವು ನಂಬಿರುವಂತ ದೇವರು ಈಗ ಸಾಧಾರಣ ದೇವರಲ್ಲೋ. ನಾನು ಯಹೂದ್ಯನಿದ್ದಾಗ ಆಲಯ ಇತ್ತು, ನಾನು ಕೂಡ ಗಂಗಾಳ ನೋಡ್ತಾ ಇದ್ದೆ, ನಾನು ಕೂಡ ಯಜ್ಞವೇದಿಯ ಮುಂದೆ ಪಸ್ಕಾ ಕುರಿ ಕೂಯ್ತಾ ಇದ್ದೆ. ಆದ್ರೆ ಈಗ ಪೌಲನ ಬದಲಾವಣೆಯ ಮಾತುಗಳು ಏನಂತ ಇದೆ? ತನ್ನ ವಿಷಯವಾದ ತಿಳುವಳಿಕೆಯನ್ನು ಕೊಟ್ಟು ನಾನಾ ವಿಧವಾದಂತ ಜ್ಞಾನ, ಇದುವರೆಗೆ ಗುಪ್ತವಾಗಿದ್ದಂತ ಧರ್ಮಶಾಸ್ತ್ರದಲ್ಲಿದ್ದಂತ ಅನೇಕ ಮರ್ಮಗಳು ಪೌಲನ ಮೂಲಕ ಹೊರಗಡೆ ಬರುವಾಗ ಬರಿತಾ ಇರುವಂತ ವಾಕ್ಯಗಳಿತ್ತು. ಈಗ ನಾವು ಕೂಡ ಈ ಪುಸ್ತಕವನ್ನು ಇಟ್ಕೊಂಡಿದ್ದೇವಲ್ಲ, ನಮ್ಗೇನಿರ್ಬೇಕು? ಜ್ಞಾನವುಳ್ಳ ಆತ್ಮವು ನಮ್ಮೊಳಗಡೆ ಇರಬೇಕು. ಹೇಳುವಂತ ಪ್ರತಿ ವ್ಯಕ್ತಿಯ ಮಾತುಗಳನ್ನ ಆಲಿಸ್ಬೇಕು, ವಿವೇಚಿಸುವಂತ ಆತ್ಮನ ವರವನ್ನ ನಾವು ಕೇಳ್ಕೊಳ್ಬೇಕು. ಈ ಲೋಕದಲ್ಲಿ 45,000 ವಿಶೇಷ ಬೋಧನೆಗಳಿದ್ರು ನಮ್ಮ ಬೋಧನೆ ಸತ್ಯ ವೇದಕ್ಕನುಸಾರವಾಗಿರ್ಬೇಕು. ಯಾಕೆಂದ್ರೆ ತೋಳಗಳು ವೇಷಗಳನ್ನ ಹಾಕೊಂಡು ಈ ಲೋಕದಲ್ಲಿ ಮೆರಿತಾ ಇದೆ. ನಾವು ಜ್ಞಾನವಂತರಾಗಿ ಜೀವಿಸೋಣ. ದೇವರು ವಾಕ್ಯಗಳನ್ನ ಆಶೀರ್ವದಿಸ್ಲಿ, ನಿಮ್ಮನ್ನ ಆಶೀರ್ವದಿಸ್ಲಿ. ಈ ಅವಕಾಶವನ್ನ ಕೊಟ್ಟಂತ ನಮ್ಮ ಹಿರಿಯರನ್ನ ಆಶೀರ್ವದಿಸಿ, ಬಲಪಡಿಸಿ, ನಮ್ಮ ಸಭೆಯ ಪ್ರತಿಯೊಂದು ಕುಟುಂಬಗಳನ್ನ ಬಲಪಡಿಸಿ, ಈ ಮುಂಜಾನೆ ವೇಳೆ ನಮ್ಮ ಮೊದಲ ಹೆಜ್ಜೆ, ಈ ದಿನ ಪ್ರಾರಂಭ ಭಯ ಭಕ್ತಿಯಿಂದ ನಾವು ದೇವರ ಮಾರ್ಗದಲ್ಲಿ ದೇವರ ಸಾಕ್ಷಿಗಳಾಗಿ ಈ ಭೂಲೋಕದಲ್ಲಿ ಪ್ರಯಾಣ ಮಾಡಬೇಕಾಗಿದೆ ಎಂಬುವ ಗ್ರಹಿಕೆಯಲ್ಲಿ ನಾವೆಲ್ಲರೂ ನಡೆಯೋಣ. ಈ ವಾಕ್ಯಗಳನ್ನ ದೇವರು ತಾನೇ ಆಶೀರ್ವದಿಸ್ಲಿ, ಬಲಪಡಿಸ್ಲಿ. ಆಮೇನ್. ನಾವು ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂತ ನಮ್ಮ ತಂದೆಯಾದ ದೇವರೇ, ಮತ್ತೊಮ್ಮೆ ಈ ಕೊನೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತಾ, ತಂದೆಯಾದ ದೇವರ ಪ್ರೀತಿಯು, ಮಗನ ಆ ಮಮತೆಯ ಕರುಣೆಯ ಕಣ್ಣುಗಳು ಹಾಗೂ ಪವಿತ್ರಾತ್ಮನ ನ್ಯೂನತೆಯು ನಮ್ಮೊಟ್ಟಿಗೆ ಹೀಗೆ ಇದ್ದು ನಡೆಸಲಿ. ಎಲ್ಲರನ್ನ ಆಶೀರ್ವದಿಸಿ, ಬಲಪಡಿಸಿ, ಅವರ ಕೈಗಳನ್ನ ಬಲಪಡಿಸಿ, ಈ ಭೂಲೋಕದಲ್ಲಿ ನಿಮ್ಮ ಮಕ್ಕಳು ಧೈರ್ಯದಿಂದ, ಆತ್ಮಸ್ಥೈರ್ಯದಿಂದ ಕರ್ತನಿನ್ನ ಬೆಳಕಾಗಿ ಮಿಂಚುವಂತೆ ಕರ್ತ ನೀವು ಸಹಾಯಿಸಿ ಎಂಬುದಾಗಿ ಕೇಳ್ಕೊಳ್ತಾ ಎಲ್ಲರನ್ನ ಆಶೀರ್ವದಿಸಿ, ಬಲಪಡಿಸಿ. ಈ ಪ್ರಾರ್ಥನೆಯನ್ನ, ಈ ಎಲ್ಲಾ ನಡೆಸುವಿಕೆಯನ್ನ ನಮ್ಮ ಕರ್ತನು ರಕ್ಷಕನು ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೆನ್.